ಎಷ್ಟೇ ಗ್ರಂಥ ಓದಿರ್ಲಿ, ಆದ್ರೆ ಅದು ಆತ್ಮಜ್ಞಾನಕ್ಕೆ ಸರಿ ಸಮಾನದ್ ಅಲ್ಲ. ನಾನು ಅದನ್ನ ಓದಿದೀನ್ರಿ, ಇದನ್ನ ಓದಿದೀನ್ರಿ, ಪರಮಾರ್ಥಕ್ ಬಂದ್ಮೇಲೆ ನಾವ್ ಹೇಳ್ತೀವಿ ಆ ಗ್ರಂಥ ಓದಿದೀನ್ರಿ ನಾನು. ಹೌದು, ಓದಿದೀವಿ ನಾವು. ಆದ್ರೆ ಅದರಿಂದ ನಮಗೆ ಆತ್ಮಜ್ಞಾನ ಉಂಟಾಗಿದ್ಯಾ? ಆತ್ಮಜ್ಞಾನ ಅಂದ್ರೆ ಏನಪ್ಪಾ? ನನ್ನನ್ನ ನಾನು ತಿಳ್ಕೊಳ್ಳೋದು. ಇದು ಲೌಕಿಕ ಜ್ಞಾನ ಆಯ್ತು, ಲೌಕಿಕ ನಮ್ಮ ವ್ಯಾವಹಾರಿಕ ಜ್ಞಾನ ಆಯ್ತು. ಇದು ಬೇಕು ನನಗೆ, ವಸ್ತುಗಳು ಬೇಕು, ವಸ್ತುಗಳ ಹೆಸರು ಬೇಕು, ಒಂದು ಸೀರೆ ಹೆಸರಾಗ್ಲಿ, ಹಣ್ಣಿನ ಹೆಸರಾಗ್ಲಿ, ಹೂವಿನ ಹೆಸರಾಗ್ಲಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಕ್ಯಾಲೆಂಡರ್, ಅದು ಇದು ಏನ್ ಜ್ಞಾನ ಇದೆಯೋ ಇವೆಲ್ಲವೂ ಲೌಕಿಕ ಜ್ಞಾನ. ಇದು ನಮ್ ಎಲ್ಲರಿಗೂ ಗೊತ್ತು. ಯಾಕೆಂದ್ರೆ ಜನ್ಮ ಜನ್ಮಾಂತರದಿಂದ 4 ಲಕ್ಷ ಮನುಷ್ಯ ಜನ್ಮ ಉಂಟು. ಆ ಇಡೀ ಮನುಷ್ಯ ಜನ್ಮದಲ್ಲಿ ನಮ್ಗೆ ಇದನ್ನೆಲ್ಲ ನಾವು ಕೇಳ್ಕೊಂಡ್ ಬಂದೇ ಇದೀವಿ. ನಾವು ಇದ್ರಲ್ಲಿ ಹೊಸದೇ ಏನೂ ಇಲ್ಲ. ಅದೇ ಊಟ, ಅದೇ ತಿಂಡಿ, ಅದೇ ಬಟ್ಟೆ, ಅದೇ ಮನೆ, ಅದೇ ವಸ್ತ್ರ, ಅದೇ ಕಾರು, ಅದೇ ಫಾರಿನ್, ಎಲ್ಲವೂ ನಾವು ಕೇಳ್ಕೊಂಡು ಅದು ಹೊಸದೇನು? ಹೊಸದ್ ಏನಪ್ಪಾ ಹಂಗಂದ್ರೆ ಏನೂ ಇಲ್ಲ ಅಂದ್ಮೇಲೆ ಏನು? ಆತ್ಮಜ್ಞಾನ ಅಂದ್ರೆ ಏನು? ನಾನ್ ಯಾರು, ಎಲ್ಲಿಂದ ಬಂದಿದ್ದೀನಿ, ಏತಕ್ಕಾಗಿ ಬಂದಿದ್ದೀನಿ, ಭಗವಂತ ಯಾರು, ಅವನ ಸ್ವರೂಪ ಏನು, ನನ್ಗೂ ಅವನಿಗೂ ಏನು ಸಂಬಂಧ? ನಾವ್ ಅನ್ಕೋತೀವಿ ಲೌಕಿಕ ಅಪ್ಪ ಅಮ್ಮನೇ ನಮ್ ನಿಜವಾದ ಅಪ್ಪ ಅಮ್ಮ ಅನ್ಕೊಂಡ್ಬಿಟ್ಟಿದ್ವಿ ನಾವು ಇಲ್ಲಿ ತನಕ ಪ್ರಪಂಚದಲ್ಲಿದ್ದಾಗ. ಯಾರ್ರಿ ನೀವು? ನಾವ್ ABCD XYZ ಇಂಥವ್ರ ಮಕ್ಕಳು ಅಂತಿಲ್ಲ. ಆದರೆ ಅದಕ್ಕೆಲ್ಲಾರ್ಕಿನ್ನ ಮಿಗಿಲಾದವನೊಬ್ಬ ಅಪ್ಪಿದ ನಮ್ ಪಿತಾಮಹ ಅನ್ರಿ, ಗ್ರೇಟ್ ಪಿತಾ ಅನ್ರಿ. ಯಾರು ಇಡೀ ಜಗತ್ತಿಗೆ ಸೃಷ್ಟಿ ಮಾಡಿದಾನೋ ಅವನು. ನಮ್ಮನ್ನ ನಮ್ಮ ಅಪ್ಪ ಅಮ್ಮನ ಅಜ್ಜಿ ಅವ್ರು ಯಾರು ಆನ್ಸೆಸ್ಟರ್ಸ್ ನ ಎಲ್ಲರನ್ನೂ ಸೃಷ್ಟಿ ಮಾಡಿದವನು ಯಾರು? ಮೂಲ ಪುರುಷ ಯಾರಿದ್ದಾನೋ ಆ ಭಗವಂತ, ಅವನಿಂದ ನಾವು ಬಂದಿದೀವಿ. ಹಂಗಂದ್ರೆ ಈ ಲೌಕಿಕದಲ್ಲಿ ಅಪ್ಪ ಅಮ್ಮ ಯಾರು ಇರ್ತಾರೋ, ನಿಮಿತ್ತ ಮಾತ್ರ ಇರ್ತಾರೋ, ಅವ್ರಿಗೊಂದು ಹೆಸರು ಕೊಟ್ಟಿರ್ತಾರೆ. ನಾವು ಪ್ರಪಂಚದಲ್ಲಿದ್ದಾಗ ಇದನ್ನ ಯಾವತ್ತೂ ತಿಳ್ಕೊಳ್ಳಿಲ್ಲ, ಅದೇ ಶಾಶ್ವತ ಅನ್ಕೊಂಡ್ಬಿಟ್ವಿ ನಾವು. ಆದ್ರೆ ವಿಠಾಬಾಯಿ ಅಭಂಗದ ಮುಖೇನ ನಮಗೆ ಹೇಳ್ತಾರೆ ಏನಪ್ಪಾ ಅಂದ್ರೆ ಅದೆಲ್ಲ ಸುಳ್ಳು. ಆತ್ಮಜ್ಞಾನ ಏನಪ್ಪಾ, ಯಾರ ಮುಖೇನ ನಾವು ತಿಳ್ಕೊಳ್ಳಿಕ್ ಸಾಧ್ಯತೆ ಉಂಟು ಅದನ್ನ ವಿಠಾಬಾಯಿ ಹೇಳ್ತಾರೆ. ನೀವು ಎಲ್ಲರೂ ಸೇರಿ ಶ್ರವಣ ಮಾಡೋಣ, ಚಿಂತನ ಮಾಡೋಣ, ಮನನ ಮಾಡೋಣ. ಅದನ್ನ ಗಟ್ಟಿಯಾಗಿ, ಇದು 1 ತಾಸು ಆಗ್ಬಾರ್ದು, 23 ತಾಸು ಅದೇ ನಮ್ಮ ತಲೆ ಒಳಗೆ ಗುಣು ಅಂತ ನಮ್ಮ ಮನಸ್ಸೊಳಗೆ ಅದು ಏನಾಗ್ತಿರ್ಬೇಕು. ಏನ್ ಹೇಳಿದಾಳ ವಿಠಾಬಾಯಿ ಅಂತಂದ್ರೆ ನಮ್ಮ ಮನಸ್ಸಲ್ಲಿ 23 ತಾಸು ಆಗ್ತಿರ್ಬೇಕದೇ. ಆ 23 ತಾಸು ಬಿಟ್ಟು ಪ್ರಪಂಚದಲ್ಲಿ ಹೋಗ್ಬಾರ್ದು. 1 ತಾಸು ಸತ್ಸಂಗ ಸಾಕ್ರಿ, ಬಾಕಿ ಇಡೀ ಪ್ರಪಂಚ ಮಾಡ್ತೀವ್ರಿ ಅನ್ನೋದು ಆಗ್ಬಾರ್ದು. ಏನ್ ಹೇಳ್ತಾಳೆ ವಿಠಾಬಾಯಿ? ಆತ್ಮಜ್ಞಾನ ವಾಚೋನ ಕದಾ ಕಾಳ, ನ ಸುಟೆ ಜನ್ಮ ಮರಣ, जन्म घेतो कोणी जाण, मरतो कोणी जाण, योग याग न चुके जाण, सद्गुरु कृपे झाल्या वीण, नाही ज्यासी आत्मज्ञान, नाही ज्यासी सेवा संत, द्रव्यवान असता जाण, सदा दुःखते दारुण, जन्म मरण न चुके जाण, नाही सद्गुरुचे चरण, प्रेतावाणी प्रेत रूप, ते आहा हे पाप रूप, विठाबाई म्हणे दासी, चरणधरा सद्गुरूचे, सुख आहे अहर्निशी, म्हणून सांगतो तुम्हासी. ವಿಠಾಬಾಯಿ ಮಣೆ ಅದು ಇದ್ರಲ್ಲಿ ಹೇಳಿದ್ರಲ್ಲ, ಚಿದಂಬರಮಣತ ನ ಜಾಯವಾಯ ಕೋಣಿ सांगतो तुम्हा, ಹಂಗೆ ಇಲ್ಲೂ ಹೇಳ್ತಾರೆ, ಸುಖ आहे अहर्निशी म्हणून सांगतो तुम्हासी. आत्मज्ञान वाचोन कदा काळ, न सुटे जन्म मरण, जन्म घेतो कोणी जाण, मरतो कोणी जाण. ಯಾರು ಹುಟ್ಟುತ್ತಿದಾರ್ರಿ, ಯಾರು ಸಾಯ್ತಿದಾರಿ ಹೇಳಿ ನೋಡು. ಯಾರು ಸಾಯ್ತಿದ್ದಾರೆ, ಯಾರು ಹುಟ್ಟುತ್ತಿದ್ದಾರೆ? ಈ ಜಗತ್ನಲ್ಲಿ ಯಾರು ಹುಟ್ಟುತ್ತಾ ಇದ್ದಾರೆ, ಯಾರು ಸಾಯ್ತಾ ಇದ್ದಾರೆ? ವಿಚಾರ ಮಾಡ್ರಿ, ಹೇಳಿ. ಯಾರು ಸಾಯ್ತಾ ಇದ್ದಾರೆ, ಯಾರು ಹುಟ್ಟುತ್ತಾ ಇದ್ದಾರೆ? ನಮ್ಮ ಪ್ರಕಾರ, ಇವತ್ತಿನ ನಮ್ಮ ಜ್ಞಾನದ ಪ್ರಕಾರ ಯಾರು ಹುಟ್ಟುತ್ತಾರೆ, ಯಾರು ಸಾಯ್ತಾರೆ ಹೇಳಿ ನೋಡೋಣ. ಶರೀರ ಹುಟ್ಟುತ್ತದೆ, ಶರೀರ ಸಾಯ್ತದೆ. ಅಲ್ಲ, ಶರೀರ ಒಂದು ವಸ್ತ್ರ ಅಷ್ಟೇ. ಅದು ನಾವೀಗ ಹೆಂಗ್ ವಸ್ತ್ರ ಹಾಕೋತೀವಿ, ನಾವು ಡ್ರೆಸ್ ಹಾಕೋತೀವಿ, ಧೋತಿ ಹಾಕೋತೀವಿ, ಪಂಚ ಹಾಕೋತೀವಿ, ಹಂಗೆ ಶರೀರ ಒಂದು ವಸ್ತ್ರ. ಅದು ತೊಗಲು ಒಂದು ವಸ್ತ್ರ. ಆ ವಸ್ತ್ರ ಈ ಸುಟ್ಟು ಹೋಗತ್ತೆ. ಈಗ ವಸ್ತ್ರ ಸುಟ್ಟು ಹೋಗುತ್ತೆ, ಹೆಂಗ್ ನಾವು ಸುಟ್ಟು ಹಾಕ್ತಿವೋ ಹಂಗೆ ಈ ಶರೀರದ ಸುಟ್ಟು ಹೋಗ್ದಾಗ ಅದು ಬೂದಿ ಆಗೋಗುತ್ತೆ. ಮತ್ತೊಂದು ವಸ್ತ್ರ ಹಾಕೊಂಡ್ ಬರ್ತೀವಿ. ಜನ್ಮ ಭೇಟೋ ಕೋಣಿ ಜಾಣ, ಯಾರ್ ಜನ್ಮ ತಗೊಳ್ತಾರೆ? ನಾವು
ಆತ್ಮ ಅಲ್ಲ, ಆತ್ಮ ಅಲ್ಲ, ಆತ್ಮ ಅಲ್ಲ. ಅಲ್ಲ. ಆತ್ಮಕ್ಕೆ ಜನ್ಮ ಮರಣನೇ ಇಲ್ವಲ್ಲ. ಆತ್ಮ ಹಾ ಹೇಳಿಮ್ಮ, ಹೇಳಿ. ವಾಸನದಿಂದ ಹುಟ್ಟುತ್ತದೆ, ವಾಸನದಿಂದನ ಅದು ಮತ್ತೆ ವಾಸನ ಇಟ್ಕೊಂಡೆ ಸಾಯ್ತದ. ಯಾರು? ಮ್ಯಾಟರ್ ಅಂಡ್ ನಾನ್ ಮಟೀರಿಯಲ್ ಆಬ್ಜೆಕ್ಟ್. Matter is subjected to death. Matter is subjected to death and it is subject to life. But who is going to take birth again? There is something other else. Who is that other else? The great knowledge. No, not the great knowledge. Supreme knowledge was always there. ಆತ್ಮನ್ ಯಾವಾಗ್ಲೂ ಇತ್ತು. ನಾನು ಹುಟ್ಟಕ್ಕಿಂತ ಮುಂಚೆ ಇತ್ತು, ನಾ ಹುಟ್ಟದಾಗಿತ್ತು, ವಾರ್ಧಕ್ಯದಲ್ಲಿತ್ತು, ಬಾಲ್ಯದಲ್ಲಿತ್ತು, ಕಿಶೋರದಲ್ಲಿತ್ತು, ಸಾಯವಾಗೂ ಇತ್ತು, ನಾ ಸತ್ ಮೇಲೂ ಇರುತ್ತದೆ. ಆದರೆ ಯಾರು ಜನ್ಮ ತಗೋತಾರೆ, ಯಾರು ಮರಣ ಹೊಂದುತ್ತಾರೆ ಅಂದರೆ ನಮ್ಮ ಮನಸ್ಸು. ಈ ಮನಸ್ಸು ಕರ್ಮವನ್ನು ಮಾಡಿ ಏನ್ ಮಾಡುತ್ತಪ್ಪ, ಕರ್ಮದ ಗುಡ್ಡೆ ರಾಶಿ ತಗೊಂಡು ಹೋಗತ್ತೆ. ಅಕ್ಕ ತುಕಾರಾಮ್ ಮಹಾರಾಜರು ಹೇಳ್ಯಾರೆ, ಪಾಪ ಕರ್ಮ ಕರೋನಿ ಜನ್ಮ ಏತೋ ಪ್ರಾಣಿ. ಪಾಪ ಕರ್ಮ ಕರೋನಿ ಜನ್ಮ ಏತೋ ಪ್ರಾಣಿ. ಪ್ರಾಣಿ ಕೋಣೆ ವಸ್ತು ಶರೀರ ಯಾವ್ದು ಹಾಳಾಗ್ತದೆ. ಶರೀರ ಪಾಪ ಕರ್ಮ ಮಾಡೋದಿಲ್ಲ, ಶರೀರಕ್ಕೆ ಪ್ರಚೋದನೆ ಮಾಡೋದು ಮನಸ್ಸು. ಶರೀರ ಜಡ ವಸ್ತು. ಮ್ಯಾಟರ್ ಇಸ್ ಜಡ. ಇಟ್ ವಾಂಟ್ ಡೂ ಎನಿಥಿಂಗ್. ಇಟ್ ವಿಲ್ ಬಿ ಸಿಟ್ಟಿಂಗ್ ಎಟ್ ಒನ್ ಸೈಡ್. ಈಗ ನಾ ಸುಮ್ಮನೆ ಕೂತಿದ್ದೀನಿ, ನನ್ನ ಶರೀರ ಅಲುಗಾಡಿಸೋದಿಲ್ಲ. ಆದ್ರೆ ಮನಸ್ಸು ಒಳಗೆ ನಾನಾ ಸಾವಿರಾರು ವಿಚಾರ ಮಾಡ್ತಿದ್ದೆ ಅಲ್ವಾ. ಇಟ್ ಇಸ್ ಥಿಂಕಿಂಗ್ ಸೋ ಮೆನಿ ಥಿಂಗ್ಸ್. ಬಾಡಿ ಇಸ್ ಸಿಟ್ಟಿಂಗ್ ಎಟ್ ಒನ್ ಪ್ಲೇಸ್. ನೋ ಬಾಡಿ ಇಸ್ ಸಿಟ್ಟಿಂಗ್ ಇನ್ ಸತ್ಸಂಗ. ಓಕೆ, ಆತ್ಮ ಇಸ್ ಡಿಫರೆಂಟ್ ಫ್ರಮ್ ಮೈಂಡ್. Yes, mind. Now this mind is the culprit. Mind is thinking I am doing everything. ನಾನು ಮಾಡ್ತಾ ಇದ್ದೀನಿ. ಆತ್ಮ ನನ್ನತೆ, ನೀನು ನನ್ನಿಂದ ಬಂದಿದಿ, ನಾನು ಹೇಳಿದಂತೆ ನೀ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಸಕಾರಾಮ್ ಮಹಾರಾಜರು ಆತ್ಮ ಜೋ ಜಗತ ಚಿದಂಬರ ಗುರು ಅಂತ ಹೇಳ್ಯಾರ. ಹೌದು, ಆತ್ಮನಲ್ಲಿ ಜಾಗೃತಿ ಆಗ್ಬೇಕು. ಅದಕ್ಕೆ ಅವ್ರು ಕೇಳ್ತಾ ಇರೋದು ಮನಸ್ಸು ಕಾರಣವಲ್ಲ, ಮನಸ್ಸು ಕಾರಣವಲ್ಲ, ಬುದ್ಧಿ ಕಾರಣವಲ್ಲ, ಮನಸ್ಸೇ ಕಾರಣ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ ಕಾರಣಂ ಬಂಧಾಯ ವಿಷಯಾತ್ ಸಂಗೋ ಮುಕ್ತಿರ್ ನಿರ್ವಿಷಯಂ ಸ್ಮೃತಂ. ಯಾವ ಮನಸ್ಸು ಜನ್ಮ ತಗೊಳ್ಳೋದು ಮನಸ್ಸು. ಶರೀರ ಹೊದ್ಗೆ ತರ ಬರುತ್ತೆ, ಒಂದು ಆವರಣ ಅದು ಶರೀರಕ್ಕೆ. ಯಾಕೆಂದ್ರೆ ಮನಸ್ಸು ಹೆಂಗಿದೆ, ಸೂಕ್ಷ್ಮವಾಗಿದೆ. ಆ ಸೂಕ್ಷ್ಮವಾದ ಮನಸ್ಸಿನಲ್ಲಿ ಏನು ವಾಸನ ಅಡಕವಾಗಿದೆಯೋ, ಇದು ನನ್ನ ಮನಸ್ಸೊಳಗ್ ವಿಚಾರ ನಡೀತಾ ಇದೆ. ಯಾವ್ದೋ ಒಬ್ಬ ಬಗ್ಗೆ ಒಳ್ಳೆ ವಿಚಾರ ಮಾಡ್ತಿದ್ದೀನಿ, ಇಲ್ಲ ಯಾವ್ದೋ ಬಗ್ಗೆ ಕೆಟ್ಟ ವಿಚಾರ ಮಾಡ್ತಿದ್ದೀನಿ. ಅದ್ ಎಲ್ಲಿವರೆಗೂ ನಾನು ಶಬ್ದದ ಮುಖೇನ ಪ್ರತಿಪಾದಿಸೋದಿಲ್ಲವೋ, ಆ ಶಬ್ದ ಪ್ರತಿಪಾದಿಸ್ಲಿಕ್ಕೆ ನನಗೆ ಏನ್ ಬೇಕು, ವಾಣಿ ಬೇಕು, ಇಂದ್ರಿಯ ಬೇಕು, ಈ ಶರೀರ ಬೇಕು, ಈ ಮುಖ ಬೇಕು, ಈ ಬಾಯಿ ಬೇಕು. ಹಾಗಾಗಿ ಇವ್ರು ಯಾರು ಕಲ್ಪ್ರಿಟ್ ಅಲ್ಲ. ಕಲ್ಪ್ರಿಟ್ ಇಸ್ ದ ಮೈಂಡ್. ಮೈಂಡ್ ಆತ್ಮನ ಅಂಶನೇ. ಆದ್ರೆ ಮೈಂಡ್ ತಿಳ್ಕೊಳ್ಳೋದಿಲ್ಲ ನಾನು ಕರ್ತೃತ್ವ, ನಾನು ಮಾಡ್ತಾ ಇದ್ದೀನಿ, ನಾನು ಮಾತಾಡುತ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕರ್ಮ ಮಾಡಿ, ಆ ಕರ್ಮದ ಆಗ್ ಹೋಗುವ ಘಟನೆಗೆ ಸ್ವಯಂ ಕರ್ತೃತ್ವ ಹೊಂದಿ ಏನ್ ಮಾಡತ್ತೆ, ಒಂದ್ ದಿವಸ ಅದು ಪುನಃ ದೇಹ ಇಲ್ಲೇ ಸುಟ್ಟು ಹೋಗುತ್ತೆ. ಮನ, ಬುದ್ಧಿ, ಚಿತ್ತ, ಅಹಂಕಾರ ನಾಲ್ಕು ಕೂಡಿ ವಾಪಸ್ ಸೂಕ್ಷ್ಮವಾಗಿ ಹೋಗಿ ಮತ್ತೆ ಅಲ್ಲಿ ಸಮಯ ಹಾದಿ ಕಾದು ನಮ್ಮ ಪಾಪ ಪುಣ್ಯದ ಲೇಖಾ ಜೋಕ ಪರಮಾತ್ಮ ಅದನ್ನ ಜೋಡಿಸಿ ವಾಪಸ್ ಇನ್ನೊಂದು ಶರೀರದಲ್ಲಿ ಬಂದು ಮತ್ತೆ ನಿನ್ನ ಕರ್ಮಗಳನ್ನ ಕಳಚ್ಕೊಳಪ್ಪ ಅಂತ ಇನ್ನೊಂದು ದೇಹವನ್ನು ನಮಗೆ ಕೊಡ್ತಾನೆ. ಅಗೇನ್ ಒನ್ ಮೋರ್ ಬಾಡಿ ಇಟ್ ಈಸ್ ಬೀಂಗ್ ಗಿವನ್ ಟು ಅಸ್ ಟು ಮೇಕ್ ಯುವರ್ ಕರ್ಮ ಝೀರೋ. ಬಟ್ ನಾವೇನ್ ಮಾಡ್ತೀವಿ, ಝೀರೋ ಮಾಡೋ ಬದಲಾಗಿ ಇನ್ನೂ ಕರ್ಮದ ಗುಡ್ಡೆ ರಾಶಿ. ಅವ್ರು ಏನ್ ಹೇಳುದು ರಾಜಾರಾಮ್ ಮಹಾರಾಜರು, ಅನಂತ ಕೋಟಿ ಅಪರಾಧ ಏಕ ರೋಮರಂಧ್ರಾಪಾಶಿ ಅಂತ ಹೇಳುದು. ಹಿಂಗಾಯ್ತು ರೋಮರಂಧ್ರಾಪಾಶಿ, ಅನಂತ ಕೋಟಿ ಅಪರಾಧ. ಪ್ರತಿಯೊಂದು ಸಮಯದಲ್ಲೂ ದೇಹ ಸುಮ್ಮನೆ ಕೂತಿದ್ರೆ ಮನಸ್ಸು ಸಾವಿರಾರು ವಿಚಾರ ಮಾಡ್ತಿದೆ. ಒಂದು ವಿಚಾರ ಅಂದ್ರೆ ಒಂದು ಕರ್ಮ. ಯು ಥಿಂಕ್ ಒನ್ ಥಿಂಗ್. ಹೇಳಿಮ್ಮ, ಹೇಳಿಪ್ಪ. ಬೆಳಿಗ್ಗೆ ನಾನು ಅಡ್ಡಾಡ್ಲಿಕ್ಕೆ ಹೋಗಿದ್ದೆ. ಒಂದು ತೋಟದಲ್ಲಿ ಒಂದು ಒಳ್ಳೆ ಹೂವನ್ನು ನೋಡಿದೆ. ಆಯ್ತು. ಕಣ್ಣು ನೋಡಿದೆ, ಮನಸ್ಸು ನೋಡಿಲ್ಲ. ಅಲ್ಲ, ಕಣ್ಣು ನೋಡ್ತು, ಆದ್ರೆ ಆದ್ರೆ ಮನಸ್ಸು ಅದನ್ನ ಪಡೆಯಬೇಕು ಅಂತ ಅಭಿಲಾಷೆ ಮಾಡಿತು. ಹೌದು, ಆದ್ರೆ ಹೇಳಿದ್ಯಾರು ಕಣ್ಣಿಗೆ? ಕರ್ಮೇಂದ್ರಿಯಕ್ಕೆ ಹೇಳಿದ್ಯಾರು? ಜ್ಞಾನೇಂದ್ರಿಯರಿಗೆ ಹೇಳಿದ್ಯಾರು? ನೋಡು ಅಂತ ಹೇಳಿದ್ಯಾರು? ಇಂದ್ರಿಯಗಳನ್ನ ಮನಸ್ಸು ಸ್ವಾಧೀನದಲ್ಲಿ ಇಟ್ಕೊಂಡಿಲ್ಲ.
ಇಂದ್ರಿಯಗಳು ನೋಡಿದವು, ಅಲ್ಲ, ಮನಸ್ಸು ನೋಡಿದ್ವು, ಅದನ್ನು ಬೇಯಿತು. ಪ್ರಚೋದನೆ ಮಾಡಿದ್ಯಾರು ಅದಕ್ಕೆ? ಹೂ ಪ್ರಾಂಪ್ಟೆಡ್ ದೆಮ್? ಹೂ ಪ್ರಾಂಪ್ಟೆಡ್? ಆತ್ಮನ್ ಪ್ರಾಂಪ್ಟೆಡ್ ಮಾಡ್ಲಿಲ್ಲ. ಆತ್ಮನ್ ಅಲಿಪ್ತವಾಗಿದೆ ಅಂತ ಹೇಳಿದ್ದಾರೆ. ಅಲಿಪ್ತ ಅಂದ್ರೆ ಅದಕ್ಕೆ ಏನು ಬೇಕಾಗಿಲ್ಲ. ಆತ್ಮನಿಗೇನು ಸಂಬಂಧ ಇಲ್ಲ ಇಲ್ಲಿ. ಸೊ ಹಂಗಾರೆ ಪ್ರಾಂಪ್ಟ್ ಮಾಡಿದ್ಯಾರು? ಇಂದ್ರಿಯಗಳಿಗೆ. ನೋಡು ನೋಡು ನೋಡು, ಕಣ್ಣಿಗೆ ನೋಡು, ವಾ ವಾ ವಾ, ಸುಂದರವಾದ ಹೂವಿದೆ, ನೋಡು ನೋಡು ನೋಡು, ಜಿಲೇಬಿ ಎಷ್ಟು ಚೆನ್ನಾಗಿದೆ, ಬಾಯಲ್ಲಿ ಒಂದು ತುಂಡು ಹಾಕೊಂಡ್ಬಿಡು, ಡಯಾಬಿಟಿಸ್ ಇದ್ರೂ ಪರವಾಗಿಲ್ಲ, ಇನ್ಸುಲಿನ್ ಚುಚ್ಕೋ ಚುಚ್ಕೋ. ಯಾರು ಹೇಳ್ತಿರೋದು ಹಂಗೆ? ಇಂದ್ರಿಯಗಳಿಗೆ ಡೈರೆಕ್ಟ್ ಯಾರು ಮಾಡ್ತಿರೋದು? ಮನಸ್ಸು ಮಾಡ್ತದೆ. ಮನಸ್ಸು ಪ್ರಚೋದನೆ ಮಾಡ್ತದೆ. ಇಂದ್ರಿಯಗಳು ಕೆಲಸ ಮಾಡ್ತವೆ. ಇಂದ್ರಿಯಗಳು ನೋಡಿಬಿಟ್ಟು ಅಷ್ಟೇ ಕೆಲಸ ಅವತರದು. ಆದ್ರೆ ಮನಸ್ಸು ಅದನ್ನು ಇಚ್ಛೆ ಮಾಡಿತು. Desire come there. Yes, desire started from the mind. So the biggest culprit is mind, not the body. The mind remained behind, and I had a desire to get it. Yes, you had it, but if you didn't get it, ನಾ ಪಡ್ಕೊಳ್ಳಿಲ್ಲ, ಏನಾಯ್ತಲ್ಲಿ? ಪಡ್ಕೊಳ್ಳಲಿಲ್ಲ, ಇಲ್ಲ. I became disgusted. I became nervous. You become disgusted. ನನಗ್ ಸಿಗ್ಲಿಲ್ಲ ಅಂತ ದುಃಖ ಆಯ್ತು. ಫ್ಲವರ್ ಐ ಫೀಲ್ ಐ ಆಮ್ ಸ್ಯಾಟಿಸ್ಫೈಡ್. ಸುಖ ದುಃಖಗಳು ಅವು ನನ್ನ ಮನುಷ್ಯನ ನಂತರದ ಪರಿಣಾಮಗಳವ. ಪರಿಣಾಮಗಳವ. ಹೌದು, ಪರಿಣಾಮ ಯಾಕಾಯ್ತು? ಒಂದು ಇಚ್ಛಾ ಪಟ್ಟಿದ್ದಕ್ಕೆ ಪರಿಣಾಮ ಆಯ್ತು ಸುಖ ದುಃಖ. ಆದ್ರೆ ಇಲ್ಲಿ ಆತ್ಮನಿಗೂ ಈ ವಿಷಯಕ್ಕೂ ಸಂಬಂಧ ಬರುವುದಿಲ್ಲ. ಆತ್ಮ ಜಾಗೃತ ಆಗ್ಬೇಕಾಗ್ತದೆ. ಅದನ್ನೇ ಮಿಠಾಬಾಯಿ ಹೇಳ್ತಿರೋದು. आत्मज्ञान वाचवण कदा काळ न सुटे जन्म मरण. कोणाला जन्म घेतो? मनस्सु इंद्रियಗಳು पुन्हा पुन्हा ಹೋಗಿ ಜನ್ಮ घेतो आणि तोच मरतोय, तोच जन्म घेतोय. ಈ ತೊಗಲು ಏನಿದೆಯೋ, ಈ ತೊಗಲು ಒಂದು ಹೊದಿಗೆ ಹಾಕೊಂಡು ಬರ್ತದೆ, ಈ ತೊಗಲನ್ನು ಸುಟ್ಟು ಹಾಕ್ತಾರೆ, ಮತ್ ಹೋಗತ್ತೆ, ಮತ್ ಕರ್ಮ ಮಾಡುತ್ತೆ, ಮತ್ ಬರುತ್ತೆ. ಇದೇ ಅವ್ರು ಹೇಳಿದ್ದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಅದನ್ನ ಅವ್ರು ಹೇಳಿದ್ದು. ಯೋಗ ಯಾಗ ನ ಚುಕೆ ಜಾಣ, ಸದ್ಗುರು ಕೃಪೆ झाल्या ವೀಣ. ಯೋಗ ಮಾಡ್ತೀನ್ರಿ, ಯಾಗ ಮಾಡ್ತೀನ್ರಿ, ನಾನು ಜಪ ಮಾಡ್ತೀನ್ರಿ, ನಾನು ಅನುಷ್ಠಾನ ಮಾಡ್ತೀನಿ, ಹಿಂದ್ಗಡೆ ಎಲ್ಲ ನಾನು 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 ಅಂತ ಮನಸ್ಸು ಹೊಡೆದಾಡ್ತಿದೆ. ಅದು ಇಟ್ ಈಸ್ ಕ್ಲೇಮಿಂಗ್ ದ ಡೂವರ್ಶಿಪ್. ಮೈಂಡ್ ಈಸ್ ಕ್ಲೇಮಿಂಗ್ ದ ಡೂವರ್ಶಿಪ್. ಇಟ್ ಈಸ್ ಡೈರೆಕ್ಟೆಡ್ ಬೈ ದ ಆತ್ಮನ್ ಟು ಡೂ ದಿಸ್ ವರ್ಕ್. ಅನುಷ್ಠಾನ ಮಾಡ್ಲಿಕ್ಕೆ ಆತ್ಮನ್ ಡೈರೆಕ್ಟ್ ಮಾಡ್ತಿದೆ ಮನಸ್ಸಿಗೆ. ಯಾಕೆ ನೀ ಒಳ್ಳೆ ಕೆಲಸ ಮಾಡಪ್ಪ, ನಿನ್ನ ಮನಸ್ಸು ಸ್ವಚ್ಛ ಆಗ್ಲಿ, ಶುದ್ಧ ಆಗ್ಲಿ, ನಿರಾಳ ಆಗ್ಲಿ, ನಿರ್ಗುಣ ಆಗ್ಲಿ, ನೀನ್ ಭಗವಂತನಲ್ಲಿ ಒಂದ್ ಆಗು ಅಂತ ಆತ್ಮನ್ ಡೈರೆಕ್ಟ್ ಮಾಡುತ್ತೆ ಮನಸ್ಸಿಗೆ. ಮನಸ್ಸು ಅದನ್ನ ಕೇಳ್ತಾ ಇಲ್ಲ ಪರಮಾತ್ಮನ್ ಮಾತು. ಅದು ತಂದೆ ಅಸ್ತಿತ್ವ ನಿರ್ಮಾಣ ಮಾಡ್ಕೊಂಡು ನೀನ್ ಯಾರೋ ನನಗೆ ಹೇಳೋನು ಅಂತ ಆತ್ಮನ್ ಜೊತೆಗೆ ನಿತ್ಯವಾಗ್ಲೂ ಜಗಳ ಮಾಡ್ತಿರತ್ತೆ. ಅದಕ್ಕೆ ಆತ್ಮನ್ ಏನ್ ಮಾಡತ್ತೆ, ಇನ್ನೊಂದು ಆತ್ಮನ್ ಅಂದ್ರೆ ದಟ್ ಈಸ್ ಅ ಕಂಪ್ಲೀಟ್ ಸ್ಪೇಸ್. ಇಟ್ ವಿಲ್ ಟೇಕ್ ಅನದರ್ ಫಾರಂ. ಗುರು ರೂಪ ತಗೊಂಡು ತಾಳಿ ಅದು ಬರುತ್ತೆ, ಅವತಾರ ತಗೊಂಡು. ಬಿಕಾಸ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ಅದು ನಿನ್ನ ಒಳಗುಂಟು. ಅದಕ್ಕೆ ಒಂದು ಆಕಾರ ರೂಪ ತಗೊಂಡು ಅದಕ್ಕೆ ನಾವು ಸಂತರು, ಸತ್ಪುರುಷರು, ಸಿದ್ಧರು, ಯೋಗಿಗಳು, ಸದ್ಗುರುಗಳು, ಗುರುಗಳು ಅಂತ ನಾವು ಅದನ್ನ ಸಂಬೋಧನೆ ಮಾಡ್ತೀವಿ. ಯಾಕಂದ್ರೆ ನೀನ್ ಒಳಗುಂಟು, ಅದು ನೀನೆಲ್ಲ ಹೊರಗಡೆ ಹುಡುಕ್ತಾ ಕೂತಿದ್ದಿ, ಸಮಾಧಾನ ಆಗ್ತಿಲ್ಲ. ಅದಕ್ಕೆ ಸದ್ಗುರು ಕೃಪೆ ಆಗದಲೇನೆ ಹೊರತು ಈ ಆತ್ಮಜ್ಞಾನ ನಮ್ಗೆ ತಿಳಿಯುವುದಿಲ್ಲ. ನಮ್ಮ ಹತ್ರ ಗ್ರಂಥಾಚೆ ಡಿಗಾರ ಇರ್ಬೋದು, ಮನೆಯಲ್ಲಿ ಗ್ರಂಥ 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 ಇಟ್ಕೊಂಡಿರ್ಬೋದು, ಶಬ್ದ ಪಾಂಡಿತ್ಯ ಬರ್ಬೋದು, ಸಂಸ್ಕೃತ ಶ್ಲೋಕ ಬರ್ಬೋದು. ಆದ್ರೆ ಅದೆಲ್ಲ ಬಂದ್ರೂ ಕೂಡ ಆತ್ಮಜ್ಞಾನ ಆಗಿದೆ ಅನ್ನೋದು ಏನು ನಿಶ್ಚಿತ ಇಲ್ಲ. ಅದು ಕೇವಲ ಬೇರೆಯವ್ರಿಗೆ ತೋರಿಸ್ಲಿಕ್ಕೆ ನನಗೆ ಗೊತ್ತು. ಆತ್ಮನ ಯಾರಿಗೂ ತೋರ್ಸೋದ್ ಅವಶ್ಯಕತೆನೇ ಇಲ್ಲ. ಅದು ಅವ್ಯಕ್ತವಾದದ್ದು. ಯಾರಿಗ್ ತೋರಿಸ್ಬೇಕಾಗಿದೆ? ಒಳಗ ಆತ್ಮನ್ ಇದೆ ಅನ್ನೋದು ಯಾರಿಗ್ ತೋರಿಸ್ಬೇಕಾಗಿದೆ? ಎಲ್ಲರೊಳಗೂ ಉಂಟು. ನಾನ್ ಮಟೀರಿಯಲ್. It is in everybody. It is in everybody. Certainly. But it is not Jagrut. It is not Jagrut. 100 out of 1000 out of 999 people ಅಲ್ಲಿ ಜಾಗೃತ ಇರೋಲ್ಲ, ಒಬ್ರಲ್ಲಿ ಜಾಗೃತ ಆಗುತ್ತೆ. My dear sister, it is only the knowledge that directs you towards the knowledge, Atman. Exactly. But again, that knowledge has to be dropped as per Krishna says in Bhagavatam. That knowledge, ನನಗೆ ಜ್ಞಾನ ಉಂಟು ಅನ್ನೋದು ಅಹಂಕಾರನೇ. ಅದು ಕೃಷ್ಣ 11ನೇ ಸ್ಕಂದದಲ್ಲಿ ಹೇಳ್ತಾನೆ, ಕಡೆಗೆ ನಿನಗೆ ತಿಳ್ಕೊಂಡೆ ಅಲ್ವಾ ನಾನ್ ಯಾರು, ನನ್ನ ಸ್ವರೂಪ ಏನು, ಅದನ್ನು ಕೂಡ ನೀನು ಬಿಟ್ಟು ಬಿಡ್ಬೇಕು. ಯಾಕಂದ್ರೆ ಅದು ನಿನಗೆ ಅಹಂಕಾರ ಉಂಟು. ನನಗೆ ಗೊತ್ತಾಯ್ತು ಅನ್ನೋದು ಅಹಂಕಾರ ಉಂಟು. Still you are separate from me. Because you know, I know this. You cannot know Paramatman. Nobody can know Paramatman.
ಸಂತರು ಸತ್ಪುರುಷರು ಹೇಳ್ತಾರೆ ನಮಗ್ ಗೊತ್ತಿಲ್ಲ ರೀ, ಪರಮಾತ್ಮ ಕೇವಲ ನಾಮಸ್ಮರಣೆ ಮಾಡ್ರಿ ಅಂತ ಹೇಳ್ತಾರೆ. ಯಾರು ಸತ್ಪುರುಷರನ್ ಕೇಳ್ರಿ, ನೀವು ನೋಡಿದಿರೇನ್ರಿ? ಅವ್ರು ಹೇಳ್ತಾರೆ ತೋರ್ಸ್ಲಿಕ್ಕೆ ಆಗೋದಿಲ್ಲ ಅದನ್ನ. ಈ ನಮ್ಮ ಇಂದ್ರಿಯ ಕಣ್ಣು ಮುಖೇನ ನಾವು ತೋರಿಸ್ಲಿಕ್ಕೆ ಆಗೋದೇ ಇಲ್ಲ ಪರಮಾತ್ಮನನ್ನ. ಅದು ಅವ್ಯಕ್ತವಾದದ್ದು, ಮನಸ್ಸು ಇಂದ್ರಿಯ ಬುದ್ಧಿಗೆ ಅಗೋಚರವಾದದ್ದು. ಅದು ಕೇವಲ ಸದ್ಗುರು ಕೃಪೆ ಮಾತ್ರದಿಂದ ನಾವು ಆತ್ಮಜ್ಞಾನವನ್ನ ಅಥವಾ ಆತ್ಮನ್ನ ನೋಡ್ಲಿಕ್ಕೆ ಸಾಧ್ಯತೆ ಉಂಟು. ಅದನ್ನ ಎಲ್ಲಾ ಸಂತರು ಸದ್ಗುರುಗಳು ಅಭಂಗದ ಮುಖೇಣ ಕೃತಿಗಳ ಮುಖೇಣ ಪ್ರತಿಪಾದಿಸಿರೋದು. ಇಲ್ಲಿ ವಿಠಾಬಾಯಿ ಕೂಡ ಅದೇ ಹೇಳ್ತಿದ್ದಾರೆ, ಸದ್ಗುರು ಕೃಪೆ ಝಾಲ್ಯಾ ವೀಣ ಯೋಗ ಯಾಗ ನ ಚುಕೆ ಜಾಣ. ಯೋಗ ಯಾಗ ಮಾಡ್ತಿರ್ಬೇಕು, ಮಾಡ್ತಾ 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 ಒಂದು ದಿವಸ ಸದ್ಗುರು ನಮಗೆ ಸಿಗ್ತಾನೆ. ಅವನು ಹೇಳ್ತಾನೆ ಇದನ್ನೆಲ್ಲ ಕಟಾಪಿಟಿ ಬಿಟ್ಟು ಸುಮ್ನೆ ಸದ್ಗುರುಗೆ ಶರಣು ಹೋಗು, ಅವನ ಪಾದಕ್ಕೆ ಸಮರ್ಪಣೆ ಮಾಡು. ನೀನೇನು ಮಾಡ್ಬೇಕಾಗಿಲ್ಲ, ಅವನ್ನೆಲ್ಲ ತಿಳಿಸ್ಕೊಟ್ಟು ಬಿಡ್ತಾನೆ. ಆದ್ರೆ ಐ ವಾಂಟ್ ಟು ನೋ ಸಮಥಿಂಗ್, ಬುದ್ಧಿ ಸೇಸ್, ಇಂಟೆಲೆಕ್ಟ್ ಸೇಸ್ ಐ ವಾಂಟ್ ಟು ನೋ, ನನಗ್ ಗೊತ್ತಾಗ್ಬೇಕ್ರಿ ಅಂದಾಗ ಸದ್ಗುರು ಪಾದವನ್ನ ಬಿಟ್ಟು ಬಿಡ್ತೀವಿ. ಅಲ್ಲಿ ಬುದ್ಧಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ಅವಾಗ ನಮಗೆ ಆತ್ಮನ್ ಅಗೋಚರವಾಗೇ ಇರತ್ತೆ. ಜನ್ಮ ಜನ್ಮಾಂತರದಲ್ಲೂ ಅದು ನಾವು ಪಡ್ಕೊಳ್ಳಿಕ್ ಸಾಧ್ಯತೆ ಇಲ್ಲ. ನಾಹಿ ಜಾಸ್ತಿ ಆತ್ಮಜ್ಞಾನ, ನಾಹಿ ಜಾಸ್ತಿ ಸೇವಾ ಸಂತ. ಯಾರಿಗೆ ಸಂತರ ಸೇವಾ ಗೊತ್ತಿಲ್ಲ, ಸೇವಾ ಮಾಡೋ ಮನೋಭಾವನೆ ಇಲ್ಲ. ಸೇವಾ ಅಂದ್ರೆ ಏನು? ನಿರಪೇಕ್ಷ ಸೇವಾ. ಯಾವ್ದು ಸ್ವಾಮಿ ಹೇಳ್ತಾನೆ, ಸ್ವಾಮಿ ಮಾಡದ ನಿರಪೇಕ್ಷ ಸೇವಾ. ಯಾರು ಬರ್ತಿದ್ರೋ ಅವರನ್ನ ಪ್ರೀತಿಯಿಂದ ಮಾತಾಡೋದು. ಟಿಪ್ಪು ಸುಲ್ತಾನ್ ಇವನಿದ್ರು ಕೂಡ ಏನಿದ್ದ, ಯಾರಿದ್ದ ಮ್ಲೇಚ್ಛ ಇದ್ರು ಕೂಡ ಅವನಿಗೂ ಕೂಡ ಅವನ್ ಭಗವಂತ ಏನ್ ಹೇಳ್ದ, ಅಪ್ಪ ಇಂತ ಕೆಟ್ಟ ಕೆಲ್ಸ ಮಾಡ್ಬೇಡ, ನಿನಗ್ ಒಳ್ಳೇದ್ ಮಾಡ್ತಾನೆ ಪರಮಾತ್ಮ ಅಂತ ಹೇಳಿದ್. ನಾನು ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿಲ್ಲ ಸ್ವಾಮಿಯಲ್ಲಿ. ಶಿವ ನಿನಗೆ, ಈಶ್ವರ ನಿನಗೆ ಒಳ್ಳೇದ್ ಮಾಡ್ತಾನಪ್ಪ, ಇಂಥ ಬುದ್ಧಿ ಬಿಟ್ಟು ಬಿಡು. ಅವ್ರ ಪತ್ನಿಗೆ ಕೆಟ್ಟ ದೃಷ್ಟಿಯಿಂದ ನೋಡಿದ್ರು ಕೂಡ ಸ್ವಾಮಿ ಏನಿದ್ರು ಶಾಂತ ರೀತಿಯಿಂದ. ನಾವ್ ಯಾರಾದ್ರೂ ನಮಗೊಂದು ಮಾತು ಹೇಳಿದ್ರೆ ಉದ್ವೇಗ ಕೇರ್ಬಿಡ್ತೀವಿ, ನನಗ್ ನೀವ್ ಹೆಂಗಂದ್ರಿ ಈ ಮಾತನ್ನ. ಮತ್ ಆಖ್ಯಾನಗಳಲ್ಲಿ ನಾವ್ ಎಷ್ಟು ಓದಿರ್ತೀವಿ, ಸ್ವಾಮಿ ಹೆಂಗೆ ವರ್ತನೆ ಮಾಡ್ತಿದ್ದ, ಯಾಕೆ ವರ್ತನೆ ಮಾಡ್ತಿದ್ದ ಸ್ವಾಮಿ? ನಮ್ಗೆ ತೋರಿಸ್ಲಿಕ್ಕೆ ಪರಮಾತ್ಮ ವರ್ತನೆ ಮಾಡಿ ತೋರಿಸ್ತಾನೆ. ನಾವು ಜೀವನದಲ್ಲಿ ಹೆಂಗೆ ನಡಿಬೇಕು, ಕೇವಲ ಅದನ್ನ ಆಖ್ಯಾನದಲ್ಲಿ ಸೀಮಿತ ಇಟ್ಬಿಟ್ಟು ಬುಕ್ ಬಂದ್ ಮಾಡಿ ಹೋಗೋದಲ್ಲ. ಅದನ್ನ ವಿ ಹ್ಯಾವ್ ಟು ಅಡಾಪ್ಟ್ ಇಟ್ ಇನ್ ಅವರ್ ಲೈಫ್. ಕೃತಿಯಲ್ಲಿ ಬರಬೇಕು. ವಾಟ್ ಎವರ್ ವಿ ರೀಡ್ ಸ್ಕ್ರಿಪ್ಚರ್ಸ್, ಎವ್ರಿಥಿಂಗ್ ಈಸ್ ಫಾರ್ ಟು ಮೆಟೀರಿಯಲೈಸ್ ದ ವರ್ಲ್ಡ್. ನಮ್ಮ ಕೃತಿಯಲ್ಲಿ ಬಂದಾಗ, ಅನುಭವಕ್ಕೆ ಬಂದಾಗ ಗೊತ್ತಾಗತ್ತಪ್ಪ ಸ್ವಾಮಿ ಏನ್ ಹೇಳಿದಾನೆ, ಸ್ವಾಮಿ ಹೆಂಗಿದ್ದ, ಸ್ವಾಮಿಗೆ ಯಾರು ಬೈತಿರ್ಲಿಲ್ವಾ, ಸ್ವಾಮಿಗೆ ಯಾರು ನಿಂದನೆ ಮಾಡ್ತಿರ್ಲಿಲ್ವಾ? ಮಾಡ್ತಿದ್ರು. ಸ್ವಾಮಿ ಎದ್ದು ತಿರ್ಗಿ ಯಾರಿಗಾರು ಹೊಡೆದ್ನ, ಯಾರಿಗಾರು ಅಪಶಬ್ದ ಬಳಕೆ ಮಾಡದ್ನ. ಅವತ್ತು ಗುರೂಜಿ ಹೇಳ್ತಿದ್ರು, ಸ್ವಾಮಿನೇ ಎದ್ದು ಬಿಟ್ಟು ಫಸ್ಟ್ ನಮಸ್ಕಾರ ಅಂತ ಅನ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡ್ತಿದ್ನಂತೆ ಸ್ವಾಮಿನೇ ಬಂದವರಿಗೆ ಅಂತ. ನಾವ್ ಮಾಡ್ತೀವ ಹಂಗೆ? ವಿಚಾರ ಮಾಡ್ಬೇಕು ಇವೆಲ್ಲ ಮಾತುಗಳನ್ನ. ಸ್ವಾಮಿದ ಆಖ್ಯಾನಗಳನ್ನ ಓದಿದಾಗ ಅಭಂಗಗಳನ್ನ ಓದಿದಾಗ ನಾನ್ ಹಿಂಗಿದ್ದೀನ. ಬುಕ್ಕಿಶ್ ನಾಲೆಜ್ ಹೇಳೋದು ಬಹಳ ಸುಲಭ, ಆದ್ರೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕೋದು ಬಹಳ ಕಷ್ಟ. ಇಟ್ಸ್ ಹೈಲಿ ಇಂಪಾಸಿಬಲ್. ಅದಕ್ಕೆ ಲಕ್ಷಕ್ ಒಬ್ಬ ಸತ ಶಿಷ್ಯ ಆಗ್ತಾರೆ, ಕರೋಡೊಮ್ಮೆ ಏಕ ಸತ ಶಿಷ್ಯ ಆಗ್ತಾರೆ. ರಾಜಾರಾಮ್ ಮಹಾರಾಜ್ ತರ, ವಿಠಾಬಾಯಿ ತರ ನಾವೆಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಗುರು ಮಾತಿನ ಮೇಲೆ ನಮಗ್ ವಿಶ್ವಾಸವೇ ಇಲ್ಲ. ನಮ್ಗೆ ಅವ್ನ್ ಯಾರೋ ತೊಗಲ್ ಹಾಕೊಂಡೊಂದ್ ಸಾಮಾನ್ಯ ಮನುಷ್ಯ ಅನ್ಕೋತೀವ್ ನಾವು. ಹಾಗಾಗಿ ನಾವು ಗುರುನ್ ಸೈಡಿಗೆ ಹಚ್ಬಿಟ್ಟು ನಮ್ಮ ಮಾತನ್ನ ಇಂಟೆಲೆಕ್ಟ್ ಮುಖೇಣ, ಬುದ್ಧಿ ಮುಖೇಣ ಪ್ರತಿಪಾದಿಸ್ಲಿಕ್ಕೆ ಹೋಗ್ತೀವಿ. ಅದು ಸರ್ವತಾ ಮಿಥ್ಯ. ಗುರು ಹೇಳದ್ನೋ ಇಲ್ಲ ಒಮ್ಮೆ ಇದು ಸತ್ಯ, ಮುಗ್ದೋಯ್ತ ಕತೆ. ಅಲ್ಲಿ ಇದೇ ಸತ್ಯ ರೀ ಗುರು ಮಹಾರಾಜ್, ನೀವ್ ಹೇಳಿದ್ದೇ ಸತ್ಯ. ಅಲ್ಲಿವರೆಗೂ ಇದು ಏನು ಬಿಟ್ಕೊಳ್ಳೋದಿಲ್ಲ. ಯೋಗ ಬಿಟ್ಕೊಳ್ಳೋದಿಲ್ಲ, ಯಾಗ ಬಿಟ್ಕೊಳ್ಳೋದಿಲ್ಲ, ಜಪ ತಪ ಬಿಟ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇದು ನಾನ್ ಮಾಡ್ತಾ ಇದ್ದೀನಿ ಅನ್ನೋದು ಅಹಂಭಾವ ಉಂಟು. ದ್ರವ್ಯವಾನ್ ಅಸ್ತಾ ಜಾಣ ಸದಾ ದುಃಖತೆ ದಾರುಣ, ಜನ್ಮ ಮರಣತ್ ನ ಸುಖೇ ಜಾಣ ನಾಹಿ ಸದ್ಗುರು ಚೇ ಚರಣ. ವಿಠಾಬಾಯಿ ಅಂತಾಳೆ, ಸದಾ ನೀವು ಪ್ರಪಂಚದ ವಸ್ತು ವಿಷಯ ವ್ಯಕ್ತಿ ಹಿಂದ್ ಬಿದ್ಬಿಟ್ಟು ಯಾವತ್ತೋ ಒಂದ್ ದಿವಸ ಹೋಗ್ಬಿಟ್ಟು ಗುರು ಪಾದವನ್ನ ನಮಸ್ಕಾರ ಮಾಡಿ ಸೇವಾ ಮಾಡಿ, ನಾವು ಸೇವಾ ಮಾಡ್ ಬಂದ್ವಿ. ಗುರು ಪಾದ ಅಲ್ಲ, ಗುರು ಪದವನ್ನ ಸೇವಾ ಮಾಡ್ಬೇಕು. ಸದ್ಗುರು ಚೇ ಚರಣ್ ಅಂದ್ರೆ ಏನು? ಭೌತಿಕದಲ್ಲಿ ಗುರು ಇದ್ದಾಗ ನಾವ್ ಯಾವಾಗ್ಲೂ ಹತ್ರ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅವನೆಲ್ಲೋ ಹೈದರಾಬಾದ್ ಅಲ್ಲಿ ಇರ್ತಾನೆ, ನಾನೆಲ್ಲೋ ಮುಂಬೈನಲ್ಲಿ ಇರ್ತಾನೆ. ಅವ್ನ್ ಫಾರಿನ್ ನಲ್ಲಿ ಇದ್ರೆ ನಾನೆಲ್ಲೋ ಇದ್ರೆ ಹೆಂಗ್ ಹೋಗ್ಲಿಕ್ಕಾಗತ್ತೆ ಗುರುನ ಯಾವಾಗ್ಲೂ ನೋಡ್ಲಿಕ್ಕೆ? ಆಗೋದಿಲ್ಲ. ಗುರುವಿನ ಪದವನ್ನು, ಚರಣಧರ ಅಂದ್ರೆ ಏನು? ಅಪ್ಪ ನನ್ನ ಮಸ್ತಕದ ಮೇಲೆ ಸದಾ ನಿನ್ನ ಪಾದ ಇರ್ಲಿ ಅಂದ್ರೆ ಈ ಅಹಂಕಾರಕ್ಕೆ ತಲೆ ಎತ್ತಲಿಕ್ಕೆ ಅವಕಾಶವೇ ಇರಬಾರ್ದು. ನಾನನ್ನ ಮಸ್ತಕವನ್ನು ನಿನ್ನ ಪಾದಕ್ಕೆ ಹಚ್ಚಿದೀನಿ ಅಂದಿದ್ದೆ, ಆದ್ರೆ ಅವನ ಪಾದುಕ ಯಾವಾಗ್ಲೂ ನನ್ನ ತಲೆ ಮೇಲೆ ಇರುವುದು.
ಅಂದ್ರೆ ಅವನ ಪದಗಳು. ನನ್ನ ಕಿವಿಯಲ್ಲಿ ಏನ್ ಕೇಳಿಸ್ತಾ ಇರ್ಬೇಕು? ಗುರುವಿನ ಪದ, ಗುರುವಿನ ಶಬ್ದ, ಗುರುವಿನ ವಾಣಿ. ಇವಿಷ್ಟೇ ನನ್ನ ಕಿವಿನಲ್ಲಿ ಗುಮಾಯಿಸ್ತಿರ್ಬೇಕು, ಗುಂಜಾಯಿಸ್ತಿರ್ಬೇಕು. ಇನ್ನೊಂದು ಪ್ರತಿಧ್ವನಿ ಕೇಳಿಸಬಾರ್ದು ನನಗೆ. ವ್ಯಕ್ತಿ, ವಿಷಯ, ಜನ ಯಾರದ್ದು ಪ್ರತಿಧ್ವನಿ ಕೇಳಿಸಬಾರ್ದು. ಯಾರು ಏನ್ ಹೇಳ್ತಾರೆ, ಯಾರು ಏನ್ ಮಾಡ್ತಾರೆ, ಜಗತ್ ಏನ್ ಮಾಡ್ತಾ ಇದೆ. ಮಹಾರಾಜ್ ಹೇಳೋದು, ಜಗತ್ತಿನ ಕಡೆ ಬೆನ್ ತಿರುಗಿಸ್ರಿ ಅಂತ. ಅಂದ್ರೆ ಬೆನ್ ತಿರುಗಿಸಿ ಅಂದ್ರೆ ಏನು? ಪ್ರತಿಕ್ರಿಯೆ ಕೊಡಲಾರದ ಸ್ಥಿತಿಯಲ್ಲಿ ಅಂತರ್ಮುಖರಾಗ್ರಿ. ರಾಜಾರಾಮ್ ಮಹಾರಾಜ್ ತನ್ನ ಧನ ಜನ ಓವಾಡುನ ಸಾಂಡಿಯಲ್ಲ. ಓವಾಡುನ ಅಂದ್ರೆ ಏನು? ನಮಗ್ ದೃಷ್ಟಿ ಆದ್ರೆ ನಿವಾರಿಸ್ರಿ ಅಂತೀವಿ ನಾವು, ನಿವಾರಿಸ್ರಪ್ಪ ದೃಷ್ಟಿ ಆಗಿದೆ ಅಂತ. ಆ ರೀತಿಯಲ್ಲಿ ತನ್ನ ಮನ ಧನ ಜನ ಎಲ್ಲರ ಮೇಲೂ ನಿವಾರಿಸಿ ಎಲ್ಲಿ ಒಗಿಬೇಕು? ನಿನ್ನ ಪಾದಕ್ಕೆ ಸಮರ್ಪಿಸಿದ್ರೆ ನೀ ಹೆಂಗಿರ್ತಿರ್ತೀಯೋ ನಾನು ಹಂಗಿರ್ತೀನಪ್ಪ. ನಿನ್ನಲ್ಲಿ ನಾನಿರ್ಬೇಕು, ಅವನಲ್ಲಿ ನಾನಿರ್ಬೇಕು. 1 ತಾಸು ಸತ್ಸಂಗದಲ್ಲಿ ಇಟ್ಬಿಟ್ಟು 23 ತಾಸು ಪ್ರಪಂಚದಲ್ಲಿ ಇರೋದಲ್ಲ. 24 ತಾಸು ನಾನು ಅವನಲ್ಲಿ ಇರ್ಬೇಕು. ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಇಂದ್ರಿಯಗಳು, ನಾನು ಏನ್ ನೋಡ್ಬೇಕೋ ಅವನನ್ನೇ ನೋಡ್ಬೇಕು. ಎಲ್ಲರಲ್ಲೂ ಅವನನ್ನೇ ನೋಡ್ಬೇಕು. ವಿಕಾರಿ ಬರ್ಲಿ, ಪಶು ಬರ್ಲಿ, ಪಕ್ಷಿ ಬರ್ಲಿ, ಯಾರ್ ಬೇಕಾದವ್ರು ಬರ್ಲಿ, ಎಲ್ಲರಲ್ಲೂ ನಾನು ಅವನನ್ನೇ ನೋಡ್ಬೇಕು. ಅವನ ಸ್ವರೂಪವನ್ನ ನೋಡ್ಬೇಕು. ಅವ್ನ್ ತೊಗಲ ಹಾಕೊಂಡಿರೋ ರೂಪ, ಅವತಾರ ತಾಳ್ ಬಂದಿದ್ ರೂಪ ಅಲ್ಲ. ಹಂಗೆಂಗ್ರಿ ನನಗ್ ಕಾಣಿಸ್ಲೇ ಇಲ್ಲ ಗುಂಡಿದರ ಅಲ್ಲ, ತೊಗಲ ಹಾಕೊಂಡಿರೋ ರೂಪ ಅಲ್ಲ. ಅಲ್ಲಿ ನೋಡ್ಬೇಕಾಗಿರೋದು ಆ ಚೈತನ್ಯ, ಅದ್ರಲ್ಲೂ ಇದೆ, ನನ್ನಲ್ಲೂ ಇದೆ. ಹಾಗಾಗಿ ನನ್ನ ಒಂದು ಮಾತಿನಿಂದ ಏನಾಗಬೇಕು? ಹಿತ ಉಂಟಾಗಬೇಕೇ ವಿನಃ ನನ್ನ ಒಂದು ಮಾತಿನಿಂದ ಪ್ರತಿಕ್ರಿಯೆಯಿಂದ ಇನ್ನೊಂದ್ ಕಡೆ ಏನು ಜ್ವಾಲ, ಉದ್ವೇಗನೆ ಆಗಬಾರದು. ಆ ರೀತಿಯಲ್ಲಿ ನಮ್ಮ ವರ್ತನೆ ಪ್ರತಿಯೊಂದು ಸಮಯದಲ್ಲೂ ಆ ಆಖ್ಯಾನ ಓದಿದಾಗ, ಸಾಂಬ ದೀಕ್ಷಿತರು ಓದಿದಾಗ ಎಷ್ಟು ಚೆನ್ನಾಗಿ ಅವ್ರು ಬರ್ದಿದ್ದಾರೆ, ಎಷ್ಟು ಸುಂದರವಾದ ಶಬ್ದ ಬಳಕೆ ಮಾಡಿದ್ದಾರೆ. ನಮ್ಮಲ್ಲಿ ಭಕ್ತಿ ಉತ್ಪನ್ನ ಆಗುವಂತ ಶಬ್ದವನ್ನು ಬರ್ದಿದ್ದಾರೆ. ಕೃಪಾಸಾಗರ, ದಯಾಗನ, ಅಪ್ಪ ನೀ ಹೆಂಗಿದ್ದಿ, ಎಷ್ಟು ಸುಂದರವಾಗಿ ಬರ್ದಿದ್ದಾರೆ ಅವರು. ನಮ್ಮಲ್ಲಿ ಭಕ್ತಿ ಇಲ್ಲ ಅಂದ್ರೂ ಭಕ್ತಿ ಉದಯ ಆಗ್ಬೇಕು ಅವ್ರು ಬರ್ದಿರೋದು ಓದಿದ್ರೆ. ನಾವು ಜನ್ಮ ಮರಣ ನಸುಕೆ ದಾಣ ನಾಹಿ ಸದ್ಗುರುಚೇ ಚರಣ. ಗುರುವಿನ ಚರಣ ನಾವು ಹಿಡ್ಕೊಳ್ಳಿಲ್ಲ ಅಂದ್ರೆ, ಆ ಗುರುವಿನ ಚರಣ 1 ತಾಸು, ಅರ್ಧ ತಾಸು, ಆಮೇಲೆ ಅಲ್ಲಿ ಪೈಪೋಟಿ ಮಾಡ್ಕೊಂಡು ಅವ್ರ ಪದಕ ನಾ ಹಿಡ್ಕೋತೀನ್ರಿ, ನಮ್ಮನೆಗ್ ಬರ್ಲಿಲ್ಲ ರೀ ಗುರುಗಳು, ಇಂಥ ಪೈಪೋಟಿ ಅಸೂಯತನ ಅಲ್ಲ. ಅವ್ರ ಇಚ್ಛಾ ಮಾತ್ರದಿಂದ ಅವ್ರು ನಮ್ಮನೆಗ್ ಬರ್ತಾರೆ. ಅವ್ರ ಇಚ್ಛಾ ಮಾತ್ರದಿಂದ ಭೌತಿಕ ಇರ್ಲಿ ಅಥವಾ ಭೌತಿಕದಲ್ಲಿ ಇಲ್ಲೇ ಇರ್ಲಿ, ಸದ್ಗುರುನಾಥ ನಮ್ಮ ಜೊತೆ ಯಾವಾಗ್ಲೂ ಇರುತ್ತಾನೆ ಅನ್ನೋದು ಶ್ರದ್ಧಾ, ನಿಷ್ಠ, ಭಕ್ತಿ ಇರ್ಬೇಕು. ಅವಾಗ ಭೌತಿಕದಲ್ಲಿ ನಾವು ಸಗುಣ ಪೂಜೆ ಮಾಡ್ಲಿಕ್ಕೆ ಯೋಗ್ಯರಾಗ್ತೀವಿ. ಇಲ್ಲ ಸಗುಣ ಪೂಜೆ ಅಂದ್ರೆ ಏನಾಗುತ್ತೆ? ಡಾಂಬಿಕ್ ಭಕ್ತಿ ಆಗತ್ತೆ. 4 ಜನಕ್ಕೆ ತೋರ್ಸ್ಲಿಕ್ಕೆ ಅಲ್ಲಿ ಫೋಟೋ ಹಾಕ್ಬಿಡೋದು. ಗುರುಗಳ ಪಾದ ಹಿಡ್ಕೊಂಡಿದೀನ್ರಿ, ಗುರುಗಳ ನಮಸ್ಕಾರ ಮಾಡ್ತಿದೀನ್ರಿ, ಫೋಟೋ ಹಾಕ್ಬಿಡ್ರಿ, ವೈರಲ್ ಮಾಡ್ರಿ. ಅದು ಏನು ಅಲ್ಲ. ಅಲ್ಲಿ ಅದು ಭಕ್ತಿ ಒಳಗಿರ್ಬೇಕು. ಫೋಟೋ ಹಾಕಿದ್ರೆ ತಪ್ಪಲ್ಲ, ಆದ್ರೆ ಅದು ಕೇವಲ ಕ್ಷಣಿಕ ಭಕ್ತಿ ಇರಬಾರ್ದು. 24/7 ಇರ್ಬೇಕು ಆ ಭಕ್ತಿ. ನೀನೇನ್ ಹೇಳ್ತೇವ ಅದೇ ಸತ್ಯ ಕಣಪ್ಪ. ಈಗ ಸಾಯಿ ಅಂದ್ರೆ ಸಾಯಕ್ ರೆಡಿ ಇರ್ಬೇಕು ನಾವು. ನಾವ್ಯಾಕ್ರಿ ಸಾಯ್ಬೇಕು? ಅವ್ನ ಯಾರೋ ಬಂದ್ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟು ಸಾಯ್, ಅದು ಎಲ್ಲ ಭಕ್ತಿ. ಬೀಳು ಅಂದ್ರೆ ಈಗ ಬಿದ್ದು ಬಿಡ್ಬೇಕಲ್ಲಿಂದ ಏನಾಗುತ್ತ ಹೇಳ್ತಾನ ಅವನು. ಇಳ್ಸೋನು ಅವನೇ, ಇಳ್ಸೋನು ಏನಂತಾರದು, ತುಜೆ ಆಗ್ನೇ ವೀಣ ನ ಹಲೆ ಇಪ್ಪಾನಂದ್ಮೇಲೆ ಎಲೆನೂ ಅಳ್ಗಾಡೋದಿಲ್ಲ. ಆದ್ಮೇಲೆ ನನಗೆ ಅವ್ನು ಬೀಳು ಅಂತ ಹೇಳಿ ಯಾತಕ್ ಹೇಳಿರ್ತಾನವ? ಬೀಳು ಅಂತ ಹೇಳೋದು ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೇಳಿರ್ತಾನೆ. ಬೀಳು ಅಲ್ಲಿ ಗುರು ಮೇಲ್ ಪ್ರೇಮ ಇದೆಯಾ, ಭಕ್ತಿ ಇದೆಯಾ ನೋಡ್ಬೇಕಾಗಿರುತ್ತೆ ಅವ್ನಿಗೆಲ್ಲ. ಸುಮ್ನೆ ಒಂದು ಪಾವಟ ಹಿಡ್ಕೊಂಡ್ಬಿಟ್ಟು ನಾವು ಓಡಾಡ್ತೀವ ಅಂತ ನೋಡ್ಬೇಕಾಗಿರುತ್ತೆ. ಬೀಳು ಬಿದ್ದಾಗ ಗೊತ್ತಾಗತ್ತೆ ನಿಜವಾಗಿಯೂ ಗುರುನಾಥ ಅಲ್ಲಿ ಕೆಳಗಡೆ ನಿಂತಿರ್ತಾನ ನಮ್ಮನ್ನ ಹಿಡ್ಕೊಳ್ಲಿಕ್ಕ. ಬಾ ಭಲೆ ನಾನು ಹೇಳಿದ್ದಕ್ಕೆ ಬಿದ್ಯಾ ನೀನು? ಸಮರ್ಥ ರಾಮದಾಸರು ಒಂದ್ಸತಿ ಮೇಲ್ ನಿಂತ್ಕೊಂಡಿರ್ತಾರೆ ಗುಡ್ಡದ ಮೇಲೆ, ಅದೇ ಸಜ್ಜನ್ ಗಡದ ಮೇಲೆ. ಅವ್ರ ಛಾಟಿ ಅಂದ್ರೆ ಹೊದ್ಕೊಳ್ಳೋದು, ಮೈ ಮೇಲೆ ಹೊದ್ಕೊಳ್ಳೋದು, ಗಾಳಿದಲ್ಲಿ ಹಾರೋಗೋದು. ಹಾರೋದ್ ಕೂಡಲೇ ಕಲ್ಯಾಣ ಸ್ವಾಮಿ ಅವ್ರ ಜೋರಾಗಿ ಹಾರಿ ಆ ಛಾಟಿ ಹಿಡ್ಕೊಳಕ್ಕೆ ಹೋಗ್ತಾರ. ಅವ್ರು ಬಿದ್ದು ಅಲ್ಲಿ ದರಿದಲ್ಲಿ ಬಿದ್ದು ಬಿಡ್ತಾರೆ. ಅಯ್ಯೋ ಕಲ್ಯಾಣ ಯಾಕಪ್ಪ ಏನು ಅಂತ ಅಂತಾರೆ. ಗುರುಗಳೇ ಏನು ಆಗಿಲ್ಲ ನನಗೆ, ನೀವೇನು ಯೋಚನೆ ಮಾಡ್ರಿ. ಅಲ್ಲೋ ಆ ಛಾಟಿ ಸಲುವಾಗಿ ಯಾರೋ ಬೀಳ್ತಾರೋ, ಅದು ನಿಮ್ಮ ಛಾಟಿ ಗುರುಗಳೇ, ನೀವು ಹೊದ್ಕೊಂಡಿರೋ ಛಾಟಿ. ಅದು ಸಾಮಾನ್ಯವಾದ ಒಂದು ಛಾಟಿಗೋಸ್ಕರ ತನ್ನ ಪ್ರಾಣನು ಬದಿಗೆ ಇಟ್ಟು, ಅಂದ್ರೆ ದೇಹದ ಮೇಲೆ ಯಾವ ತರವಾದ ಭಾವ ಇಲ್ಲ, ದೇಹ ಭಾವ ಇರ್ಲಾರ್ದ ಸ್ಥಿತಿಯಲ್ಲಿ ಇಂಥದವ್ರು ಹಿಮಾತಕ್ ಮಾಡ್ತಾರೆ, ಬಿದ್ದು ದರಿನಲ್ಲೂ ಬಿದ್ದು ಹೋಗ್ತಾರೆ, ಯೋಚನೆನೇ ಮಾಡೋದಿಲ್ಲ. ನನ್ನ ಗುರುನಾಥನ್ ಛಾಟಿ ಬಿದ್ದೋಯ್ತಲ್ಲ, ಗಾಳಿದಲ್ಲಿ ಹಾರೋಗ್ತಿದ್ಯಲ್ಲ, ಅದನ್ನ ವಾಪಸ್ ತರಬೇಕು ಅನ್ನೋದಕ್ಕೆ ಕೂದ್ ಜಾತೆ ಹೇ. ಪ್ರೇತಾವಾಣಿ ಪ್ರೇತ ರೂಪ ದೇಹ ಆಹೆ ಪಾಪರು. ಹೆಂಗ್ ನಾವು ಬದುಕ್ತಾ ಇದೀವಿ ಇವತ್ತು? ಪ್ರೇತ ತರ ಬದುಕ್ತಿದೀವಿ. ದೇಹ ಸಂಪೂರ್ಣ ಪಾಪ ರೂಪವಾಗಿದೆ. ಇದು ಪಾಪ ಅಂದ್ರೆ ಏನ್ರಿ?
ಪಾಪ ಅಂದ್ರೆ ನಾನೇನೋ ಯಾರಿಗೋ ಒಂದ್ ಮಾತಾಡ್ಬಿಟ್ಟೆ, ಓ ಅಯ್ಯೋ ಪಾಪ ಇಲ್ಲ, ಭಗವಂತನ ವಿಸ್ಮರಣೆಯೇ ದೊಡ್ಡ ಪಾಪ. ಅವನನ್ ಬಿಟ್ಟು ಇನ್ನೊಬ್ರು ಹಿಂದ್ ಹೋದ್ವಲ್ಲ, ಅದೇ ವ್ಯಭಿಚಾರ. ಬ್ರಹ್ಮಾನಂದ ಮಹಾರಾಜರು, ಬ್ರಹ್ಮ ಚೈತನ್ಯ ಮಹಾರಾಜರು ಸತ ಶಿಷ್ಯರು, ಅವರೊಂದು ಮೋಕ್ಷ ಪ್ರಾಪ್ತಿಯ ಗುಟ್ಟು ಅಂತ ಬರ್ದಿದ್ದಾರೆ. ಅವ್ಯಭಿಚಾರಣಿ, ಅಹೇತುಕ ಭಕ್ತಿ ಮಾಡಬೇಕು. ಅವ್ಯಭಿಚಾರಣಿ ಅಂದ್ರೆ ಏನು? ಸದ್ಗುರುನಾಥನ ಬಿಟ್ಟು ಇನ್ನೊಬ್ರ ಬಗ್ಗೆ ನಾವು ಯೋಚನೆ ಮಾಡಿದ್ದೆ ಆದ್ರೆ, ನಾವು ಜಗತ್ನಲ್ಲಿ ಲೌಕಿಕದಲ್ಲಿ ಯಾರಿಗೋ ಅವ್ರ ವ್ಯಭಿಚಾರಿ ಇದ್ದಾರೆ ಅಂತ ಬೈತೀವಿ ನಾವು. ಆದ್ರೆ ನಾವೇ ವ್ಯಭಿಚಾರಿ ಇರೋದು. ಭಗವಂತನನ್ನ ಬಿಟ್ಟು ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡಿದ್ವೋ ನಾವು ಆ ಕುಲಕ್ಕೆ ಸೇರ್ದು. ನಾವು ಬೇರೆಯವ್ರಿಗೆ ಏನ್ ಹೇಳ್ತೀವಿ? ಇವ್ರು ಕೆಟ್ಟವ್ರಿದ್ದಾರೆ, ಅವ್ರಿದ್ದಾರೆ. ಪಾಪ ಅದಲ್ಲ. ಕಳ್ತನ ಮಾಡ್ದ ಅವನು, ಅಯ್ಯೋ ಪಾಪಿ ಕಳ್ಳ ಇದ್ದಾನ ಅಲ್ಲ. ಕಳ್ಳನಿಗೆ ಅವನು ಪ್ರಾರಬ್ಧಾನುಸಾರ ಕಳ್ಳ ಮಾಡಿದಾನ ಭಗವಂತ. ಯಾಕಂದ್ರೆ ಸಂಪೂರ್ಣ ಸೃಷ್ಟಿನ ಬ್ಯಾಲೆನ್ಸ್ ಮಾಡ್ಬೇಕು ಭಗವಂತ. ಎಲ್ಲರನ್ನೂ ಸಂತರು ಮಾಡ್ಬಿಟ್ರೆ ಹೆಂಗಾಗತ್ತೆ? ಅಲ್ಲಿ ಸಂತಾನೂ ಬೇಕು, ಕಳ್ಳನೂ ಬೇಕು, ದರೋಡೆಖೋರನೂ ಬೇಕು. ದರೋಡೆಖೋರನ ಪರಿವರ್ತನೆ ಮಾಡಿ ವಾಲ್ಮೀಕಿನೂ ಮಾಡ್ಬೇಕಲ್ಲಿ. ದರೋಡೆಖೋರ ಇದ್ದ ಅವನು ಉರ್ಫಟ್ಯ ನಾಮ್ ಕೇತೋತ. ಉರ್ಫಟ್ಯ ಅಂದ್ರೆ ಉಲ್ಟಾ, ರಾಮ ಅಂದ್ರೆ ಮರ ಪಾಪ ಅದು ಗೊತ್ತೂ ಇರ್ಲಿಲ್ಲ ರಾಮ ಅನ್ಬೇಕು ಅಂತ. ಬಾಲ್ಯ ಕೋಳಿ ಬರೀ ಹೊಡಿ ಸಾಯಿಸು ಮಾರೋ ಕಾಟು ಅಂತ ಕೂತಿದ್ದ. ಅವ್ರಿಗೆ ಬಂದವ್ನು ಹೇಳ್ದ, ಕೇಳ್ಕೊಂಬಾರಪ್ಪ. ನಾರದ್ರ ಹೇಳಿದ್ರು, ಇಲ್ರಿ ಯಾರು ಬರೋದಿಲ್ವಂತೆ. ಅಂದ್ರೆ ನೋಡ್ರಿ, ಯಾರು ನನ್ ಜೊತೆಗೆ ಬರೋದ್, ನನ್ ಪಾಪದಲ್ಲಿ ಯಾರು ಭಾಗಿದಾರ ಆಗೋದಿಲ್ವಂತೆ. ನಿನ್ ಧರ್ಮ ಗಂಡ ಆಗಿ ನಿನ್ನ ಧರ್ಮ, ಅಪ್ಪ ಆಗಿ ನಿನ್ನ ಧರ್ಮ, ಅಪ್ಪ ಅಮ್ಮನ್ ಸೇವೆ ಮಾಡೋದು ನಿನ್ನ ಧರ್ಮ ಎಲ್ಲರೂ ಹೇಳಿದಾಗ ಅವಾಗ ಹೇಳ್ತಾನ, ಅಯ್ಯೋ ನೋಡ್ರಿ ಈಗ ನನ್ ಪಾಪದಲ್ಲಿ ಭಾಗಿದ, ನಾನ್ ಏನ್ ಮಾಡ್ಲಿ? ಭಗವಂತನ ನಾಮ ತಗೋಪ್ಪ, ಭಗವಂತ ಕಲ್ಯಾಣ ಮಾಡ್ತಾನೆ. ವಾಲ್ಮೀಕಿ ಅಂದ್ರೆ ಏನು? ಇರುವೆ ಗೂಡಿಗೆ ವಾಲ್ಕ್ ಅಂತ. ಆ ಇರುವೆ ಗೂಡು ಅಂತಾರ. ಅವ್ನ ಶರೀರದ ಎಲ್ಲಾ ಸುತ್ತಮುತ್ತ ಇರುವೆ ಗೂಡು ಕಟ್ಟಿ ಅವ್ರ ರಾಮ ಬದು ಮರ ಅನ್ಕೋತ ಅದೇನಾಯ್ತದು? ವಾಲ್ಯಿಂದ ವಾಲ್ಮೀಕಿ ಆಗೋದ್ರು. ಶತಕೋಟಿ ರಾಮಾಯಣದನ್ನ ರಚನೆಯನ್ನು ಮಾಡುದು. ಆ ಶಕ್ತಿ ಯಾರು ಕೊಟ್ರು ಅವ್ರಿಗೆ? ಆ ನಾಮ ಕೊಡ್ತು, ಭಗವಂತನ ನಾಮ ಕೊಡ್ತು. ಸೊ ವಾಲ್ಯ ಇದ್ದಾಗ ಅವ್ರನ್ನೆಲ್ಲ ಬೈತಿದ್ರು. ಆದ್ರೆ ವಾಲ್ಮೀಕಿ ಆದ್ಮೇಲೆ ಎಲ್ಲರೂ ಅವ್ರನ್ನ ಪೂಜ್ಯ ಭಾವನೆಯಿಂದ ಹಂಗಾಗಿ ನನ್ನೊಳಗೆ ಇರೋದದು. ಮನ ಏವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋ. ನನ್ನೊಳಗೆ ಇರೋದು. ನಾನ್ ದಿವ್ಯವಾಗಿ ಬದುಕಬೇಕಾಗಿದ್ಯೋ ಅಥವಾ ಇದೇ ಕೊಚ್ಚೆನಲ್ಲಿ ಹುಳದ ತರ ನಾನ್ ಬದುಕಬೇಕಾಗಿದ್ಯೋ ಅದು ನಾನು ಡಿಸೈಡ್ ಮಾಡ್ಬೇಕು. ವಿಠಾಬಾಯಿ ಮಣೆ ದಾಸಿ ಚರಣಧರ ಸದ್ಗುರುಚೆ. ನೀವೇನು ಮಾಡ್ಬೇಕಾಗಿಲ್ಲ, ಯಾವ ಜಪ ಮಾಡ್ಬೇಕಾಗಿಲ್ಲ, ತಪ ಮಾಡ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ಸೀದಾ ಹೋಗಿ ಚಿದಂಬರನ ಪಾದ ಹಿಡ್ಕೊಂಡ್ಬಿಟ್ರೆ ಸಾಕು. ಸದ್ಗುರುನಾಥ, ನಿನ್ನ ಪಾದ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ವೋ, ನೀನ್ ಹೆಂಗಿರ್ತಿರ್ತೀಯೋ ನಾ ಹಂಗಿರ್ತೀನಿ. ಒಂದು ಪ್ರಶ್ನೆ ಇಲ್ಲ ಅಲ್ಲಿ. ಯಾಕೆ ಬೆಳಗ್ಗೆ ಆದ ಕೂಡ್ಲೆ ಹಿಂಗ್ ಮಾಡ್ದೆ, ಹಂಗ್ ಮಾಡ್ದೆ, ಇದ್ಯಾಕ್ ಮಾಡ್ದೆ, ಅದ್ಯಾಕ್ ಮಾಡ್ದೆ? ಯಾರಾದ್ರೂ ಒಬ್ರು ಇವತ್ತ ತನಕ ಬೆಳಗ್ಗೆ ಎದ್ದು, ಅಪ್ಪ ಚಿದಂಬರ ಇವತ್ತಿನ ಒಂದು ಹೊಸ ದಿವಸ ನನಗೆ ಕೊಟ್ಟಿದ್ದಿ. ಬೆಳಕು, ಸೂರ್ಯ ಅಂದ್ರೆ ಏನು? ಪ್ರಕಾಶ. ಬೆಳಗ್ಗೆ ಎದ್ದ ಕೂಡಲೇ ನನಗೆ ಪ್ರಕಾಶ, ಜೀವನದಲ್ಲಿ ಪ್ರಕಾಶವನ್ನು ತೋರಿಸಿ, ಬುದ್ಧಿಯಲ್ಲಿ ಪ್ರಕಾಶವನ್ನು ಬೀರಿ, ಸಾರ ವಿಚಾರ ಮಾಡಿ, ತಪ್ಪ್ಯಾವುದು ಸರಿಯಾದು ತಿಳ್ಕೊಂಡು ನಾನು ಸರಿಯಾದ ದಾರಿಯಲ್ಲಿ ಭಗವಂತನ ಹಾದಿಯಲ್ಲಿ ಹೋಗಬೇಕು. ಅದಕ್ಕೆ ಸದಾವಕಾಶ ಮಾಡ್ಕೊಟ್ಟಿದ್ದಪ್ಪ ಚಿದಂಬರ ಅಂತ ಯಾರಾದ್ರೂ ಇವತ್ ತನಕ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿದೀರಾ? ಕೇಳಿದೀರಾ ಭಗವಂತನನ್ನ ಹಿಂಗೆ ಚಿದಂಬರನ ಪ್ರಾರ್ಥನೆ ಮಾಡಿದೀರಾ? ಬೆಳಗ್ಗೆ ಎದ್ದ ಕೂಡಲೇ ನಮ್ ಗೋಳಾಟ ಶುರುವಾಗಿರುತ್ತೆ. ಅದಿಲ್ಲ ಇದಿಲ್ಲ. ಉಸಿರು ಕೊಟ್ಟಿದಾನಲ್ರಿ, ಇದಕ್ಕಿನ್ನ ಇಸ್ಸೆ ಬಡಿಯಾ ಕೊಯ್ ಚೀಸ್ ಹೈ ಕ್ಯಾ? ಉಸಿರು ಇಲ್ಲ ಅಂದ್ರೆ ನಮ್ಗೆ ಎಲ್ಲಿ ಮಾತು ಬರುತ್ತಲ್ರಿ? ಉಸಿರು ಇರೋದಕ್ಕೆ ಇಷ್ಟೊಂದು ಹಾರಾಡ್ತಿರೋದು ನಾವು. ಆ ಉಸಿರೇ ಕಿತ್ತಿಟ್ರೆ ಅವನು ತೆಗೆದ. ನಮ್ಮ ಹೆಸರು ತಗೊಳೋದಿಲ್ಲ ಜನ. ಎಷ್ಟೊತ್ತಿಗೆ ಕೊಡ್ತಾರ ಬಾಡಿ? ಕೇಳಿ, ಬಾಡಿ ತಗೊಂಡ್ ಹೋಗ್ರಿ ನೀವು ಅಂತ. ಇಲ್ಲಿ ತನಕ ಅಂತೂ ನನಗೇನೋ ಹೆಸರು ಕರೀತಾ ಇದ್ರು, ದೀಪ ಅಂತಿದ್ರು ಹಾಸ್ಪಿಟಲ್ ಅಲ್ಲಿ. ಅರೆ ಬಾಡಿ ಆಲೇಕೆ ಜಾವ್ ಅಂದ್ರೆ ನಮ್ದೇನು ವ್ಯಾಲ್ಯೂನೇ ಇಲ್ಲ ಅಲ್ಲಿ. ಇಸ್ಕೋ ವ್ಯಾಲ್ಯೂ ನಯ್ಯ, ಉಸ್ಕೋ ಇತ್ನಾ ಸರ್ ಪರ್ ಚढ़ाके हम लोग नाच रहे हैं. ಯಾರನ್ನ ಕುಣಿಸ್ಬೇಕು? ತಲೆ ಮೇಲೆ ಕುಡಿಸಿ ಸದ್ಗುರುನಾಥನ್. ಚರಣಧರ ಸದ್ಗುರುಚೆ ಸುಖ ಹೇ ಅಹರ್ನಿಶಿ ಮನೋನಿ ಸಂಗತೋ ತುಮ್ಹಾಸಿ. ವಿಠಾಬಾಯಿ ಮಣೆ ದಾಸಿ ಚರಣಧರ ಸದ್ಗುರುಚೆ ಸುಖ ಹೇ ಅಹರ್ನಿಶಿ. ಅಹರ್ನಿಶಿ ಅಂದ್ರೆ ಬೆಳಗ್ಗೆ, ಹಗಲು, ರಾತ್ರಿ, ಸಂಧ್ಯಾ, ಯಾವ ಸಮಯ ಹೇಳ್ತಿರೋ ಆ ಸುಖವೇ ಸುಖ ಇರುತ್ತದೆ. ಅವನ ಪಾದವನ್ನೇ ನಾವು ಹಿಡ್ಕೊಂಡಿದ್ದೆ. ಆದರೆ ಸೂರ್ಯ, ತೇಜೋಮಯವಾದ ಸೂರ್ಯ ಬೆಳಕು ತೋರಿಸಿ ಏನಂತಾನೆ? ಮತ್ತೊಂದು ಹೊಸ ದಿವಸ ಕೊಟ್ಟಿದೀನಿ, 24 ಗಂಟೆಗಳನ್ನ ಕೊಟ್ಟಿದೀನಿ. ನಿನ್ನ ಜೀವನವನ್ನ ಬದಲಾಯಿಸ್ಕೋ. ನಿನ್ನ ಜೀವನದ ಮನಸ್ಸನ್ನ ಬದಲಾಯಿಸ್ಕೊಂಡ್ರೆ ಮನಸ್ಸನ್ನ ಪರಿವರ್ತನೆ ಮಾಡ್ಕೋ. ಸರಿ ತಪ್ಪುವನ್ನ ಅರಿತುಕೊಂಡು, ಪಾಪ ಪುಣ್ಯ ಏನೂ ಇಲ್ಲ ಇಲ್ಲಿ, ಸರಿ ತಪ್ಪು ಏನೂ ಇಲ್ಲ. ಸರಿ ತಪ್ಪು ಡಿಸೈಡ್ ಮಾಡೋದು ಮನಸ್ಸು.
ನನಗೇನ್ ಸರಿ ಅನ್ಸ್ತಿದ್ಯೋ ನಿಮ್ಗೆ ಅದು ತಪ್ಪು ಅನ್ನಿಸ್ಬೋದು. ನೀವೇನ್ ತಪ್ಪು ಮಾಡಿರ್ತೀರೋ ಅದು ನನಗ್ ಸರಿ ಅನ್ನಿಸ್ಬೋದು. ಸೊ ದರ್ ಇಸ್ ನೋ ಸರಿ ತಪ್ಪು, ನೋ ರೈಟ್ ಅಂಡ್ ರಾಂಗ್. ರೈಟ್ ಅಂಡ್ ರಾಂಗ್ ಇಸ್ ಫಾರ್ ದ ಮೈಂಡ್, ಸುಖ ದುಃಖ ಇಸ್ ಫಾರ್ ದ ಮೈಂಡ್, ಶೀತ ಉಷ್ಣ ಇಸ್ ಫಾರ್ ದ ಮೈಂಡ್, ಪ್ಲೆಜರ್ ಅಂಡ್ ಪೇನ್ ಇಸ್ ಫಾರ್ ದ ಮೈಂಡ್. ಅದು ಅನುಭವಿಸೋದು ಯಾರು? ದೇಹ ಅನುಭವಿಸೋದು. ಯಾಕಂದ್ರೆ ಮನಸ್ಸು ಸೂಕ್ಷ್ಮ ಇರೋದ್ರಿಂದ, ನಾನ್ ಮಟೀರಿಯಲ್ ಅಂತ ನೀವ್ ಹೇಳಿದ್ರಲ್ಲ, ಸೂಕ್ಷ್ಮ ಇರೋದ್ರಿಂದ ಅದು ವ್ಯಕ್ತ ಎಲ್ ಪಡಿಸ್ಬೇಕು? ಅದನ್ನ ಆಗ್ತಿರೋದು ವ್ಯಾತನ ಎಲ್ ವ್ಯಕ್ತಪಡಿಸ್ಬೇಕು? ದೇಹದ ಮೇಲೆ ವ್ಯಕ್ತಪಡಿಸ್ಬೇಕು ಅದು. ಸೊ ಈ ದೇಹಕ್ಕೆ ನಮ್ಗೆ ಜಡ್ಡು ಜಾಪತ್ರೆಗಳು, ಮನಸ್ಸಿನಲ್ಲಿ ವಿಚಾರ ಇಟ್ಕೊಂಡು ಮನಸ್ಸು ಕುಗ್ಗಿ ಪ್ರೇತದಂತೆ ಬದುಕ್ತಾ ಇರ್ತೀವಿ ನಾವು. ಸತ್ ಹೆಣದಂತೆ ಬದುಕ್ತಾ ಇರ್ತೀವಿ ನಾವು. ನಮ್ಮ ಲವಲವಿಕೆ ಇಲ್ಲ, ಉತ್ಸಾಹ ಇಲ್ಲ. ಮಾಡ್ತೀವಿ ನಾವು, ಪರಂಪರಾಗತವಾಗಿ ಮಾಡ್ಕೊಂಡ್ ಬಂದಿದೀವಿ, ಪೂಜೆ ಪಠಣೆ ನಿಯಮ. ಅದ್ರಲ್ಲಿ ಉತ್ಸಾಹ ಇಲ್ಲ, ಲವಲವಿಕೆ ಇಲ್ಲ. ಬೈಕೊಂಡ್ ಮಾಡ್ತಿರೋದು, ಬೆಳಗ್ಗೆ ಪೂಜಾ ರೂಮ್ ಅಲ್ಲಿ ಕುತ್ಕೊಂಡು ಇನ್ನೊಬ್ರನ್ನ ಬೈಕೋತ್ ಮಾಡೋದು. ಇದನ್ನ ಇಟ್ಟೇ ಇಲ್ಲ, ತೊಳೆದೇ ಇಲ್ಲ, ಸಲಕರಣೆಗಳು ತೊಳೆದೇ ಇಲ್ಲ, ಅದ್ ಹಂಗಿಡ್ಬೇಕಾಗಿತ್ತು, ಹಿಂಗಿಡ್ಬೇಕಾಗಿತ್ತು. ಎಲ್ಲಿದೆ ಉತ್ಸಾಹ? ಎಲ್ಲಿದೆ ಪ್ರೀತಿ? ಎಲ್ಲಿದೆ ಭಕ್ತಿ? ಸದ್ಗುರು ಚರಣವನ್ನ ಹಿಡ್ಕೊಂಡಿದ್ದೆ ಆದ್ರೆ ಅವನು ನಮ್ಗೆ ಆತ್ಮಜ್ಞಾನ ಅಂತ ಏನ್ ತೋರಿಸ್ತಾ? ನೀನ್ ಯಾರಪ್ಪ? ನೀನ್ ಯಾರು ಅಲ್ಲ ಇಲ್ಲಿ, ನೀನ್ ಯಾರು ಅಲ್ಲ. ಇದನ್ನೆಲ್ಲ ಕರ್ತೃತ್ವ ಭಾವ ಹೊಂದಿ ಇನ್ನೊಬ್ಬರ ಮೇಲೆ ಕೂಗಾಡೋದು, ಕಿರ್ಚಾಡೋದು, ಹಾರಾಡೋದು. ನಂದ ಅಸ್ತಿತ್ವನೇ ಇಲ್ಲ ಅಂದ್ಮೇಲೆ ಇನ್ನೊಬ್ಬರ ಮೇಲೆ ಅಧಿಕಾರ ತೋರ್ಸ್ಲಿಕ್ಕೆ ಹೆಂಗಾಗತ್ತೆ? ರಮಣ ಮಹರ್ಷಿಗಳಂತಿದ್ರು, ಡೋಂಟ್ ಇಂಟರ್ಫಿಯರ್ ವಿತ್ ದ ಬಿಸ್ನೆಸ್ ಆಫ್ ಅದರ್ಸ್. ಇನ್ನೊಬ್ಬರ ವ್ಯವಹಾರಕ್ಕೆ ತಲೆ ಹಾಕಬೇಡಿ, ಇನ್ನೊಬ್ಬರ ಕರ್ಮಕ್ಕೆ. ನಾವು ನಮ್ಮ ಆಧ್ಯಾತ್ಮಿಕ ಭಾಷೆದಲ್ಲಿ ಕರ್ಮ ಅನ್ಬೇಕು. ಅವರು ಬಿಸ್ನೆಸ್ ಅಂದ್ರೆ ಕರ್ಮ. ಇಂಗ್ಲಿಷ್ ಜನ ಜಾಸ್ತಿ ಬರ್ತಿದ್ರು, ಅದಕ್ಕೆ ಇಂಗ್ಲಿಷ್ ಜನಕ್ಕೆ ಅರ್ಥ ಆಗ್ಬೇಕಲ್ವಾ? ಅದಕ್ಕೆ ಡೋಂಟ್ ಇಂಟರ್ಫಿಯರ್ ವಿತ್ ದ ಬಿಸ್ನೆಸ್ ಆಫ್ ಅದರ್ಸ್, ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಆಫ್ ಬೈ ದ ಡಿವೈನ್ ಅಂತಿದ್ರು. ಅವ್ರಲ್ಲಿ ಕೂತಿದ್ರು ವಿರೂಪಾಕ್ಷ ಕೇವದಲ್ಲಿ 20 ವರ್ಷಗಳ ಕಾಲ. ಯಾರೋ ಬಂದ್ರು, ನೋಡಿದ್ರು, ಇವ್ನು ಯಾರೋ ಕೂತಿದ್ದಾನೆ, ಯಾರೋ ದೊಡ್ಡ ಸ್ವಾಮಿ ಇರ್ಬೇಕು, ಅಲ್ಲಿಂದ ಎಷ್ಟು ವರ್ಷದಿಂದ ಕೂತಿದ್ದಾನೆ. ಬಾಯಿ ತೆಗೆದ್ರೆ ಬಾಯಿ ಕಟ್ಕೆ ಬಾಯಿ ಆಗಿತ್ತು, ನೀ ಏನಾರು ಹಾಕಿದ್ರೆಲ್ಲ ಸುರ್ದು ಬಿದ್ದು ಹೋಗ್ತಿತ್ತು ಊಟ ಎಲ್ಲ. ಅವ್ರ ಕಾಲು ಕೈ ಎಲ್ಲ ಕಚ್ಚಿ, ಇರುವೆಗಳು ಕಚ್ಚಿ ತೂತಾಗ ಹೋಗ್ತಿತ್ತು. ಆ ಹುಳುಗಳನ್ನ ವಾಪಸ್ ಅವ್ರ ಕಾಲ್ ಒಳಗ್ ಹಾಕ್ತಿದ್ರು. ತಿನ್ರಿ ಅಪ್ಪ, ಇದ್ ನಿಮ್ ಆಹಾರ ಇದೆ, ನೀವ್ ಯಾಕೆ ಬಿಟ್ಕೋತೀರಾ? ಆಮೇಲೆ ಯಾರೋ ನೋಡಿ, ಯಾರೋ ದುಡ್ಡು ಮುನಿ ಇದ್ದಾರೆ ಅಂತ ಗುಡ್ಡದಿಂದ ಕೆಳಗೆ ಇಳಿಸ್ಕೊಂಡ್ಬೋದು. ಅವರು ಸುತ್ತಮುತ್ತಲ ಎಲ್ಲ ಇದನ್ ಕಟ್ಟದ್ರು, ಒಂದು ಸಣ್ಣದಾಗ ಗುಡಿಸ್ಲು ಕಟ್ಟದ್ರು, ಮತ್ ಅದನ್ನ ಚೂರ್ ದೊಡ್ಡದ್ ಮಾಡಿದ್ರು, ಆಶ್ರಮ ಮಾಡಿದ್ರು. ರಮಣ ಅಂದ್ರೆ ನಾನು ಸುಮ್ಮನೆ ಕೂತಿದ್ದೆ, ನಾನು ಏನು ಹೇಳಿಲ್ಲ, ಮಾಡ್ರಿ ಅಂತ ಹೇಳಿಲ್ಲ, ಮಾಡ್ಬೇಡ್ರಿ ಅಂತ ಹೇಳಿಲ್ಲ. ಏನಾಗತ್ತೋ ಪರಮಾತ್ಮನ ಇಚ್ಛೆಯಿಂದ ಆಗತ್ತೆ. ಹಾಗಾಗಿ ನೀವು ಮಾಡ್ಬೇಡ್ರಿ ಇವನ್ನೆಲ್ಲ ಹೇಳಿ. ಅವ್ರೇನ್ ಕೆಲ್ಸ ಇರ್ತಿತ್ತೋ ಅದನ್ನ ಮಾಡ್ಕೊಂಡು ಒಂದ್ ಲಂಗೋಟಿ ಹಾಕೊಂಡು ಸುಮ್ಮನೆ ಕೂತಿರ್ತೀವಿ. ಯಾರಾದ್ರೂ ಬಂದು ಪ್ರಶ್ನೆ ಮಾಡಿದ್ರೆ, ಜಿಜ್ಞಾಸು ಮುಮುಕ್ಷುಗಳು ಪ್ರಶ್ನೆ ಮಾಡಿದ್ರೆ ಹೇಳ್ತಿದ್ರು, ನೋಡ್ಕೊಪ್ಪ ನೀನ್ ಯಾರಿದ್ದಿ, ನಾನ್ ಯಾರ್, ಹೂ ಆಮ್ ಐ, ಪ್ರಶ್ನೆ ಮಾಡು. ಯಾರಿದ್ದಿ ನೀನು? ಕಣ್ಣು ಮುಚ್ಕೊಂಡು ಅವ್ರು ನೋಡ್ತಾ ಇರ್ತಿದ್ರು. ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, 4 ತಾಸು, 5 ತಾಸು, ಹಿಂಗೆ ಅವ್ರಿಗೆ ಸಮಾಧಿ ಹತ್ತು ಬಿಡ್ತಿತ್ತು ಬಂದವ್ರು ಯಾರು ಪ್ರಶ್ನೆ ಕೇಳ್ತಿದ್ರು. ಆಮೇಲೆ ಅವ್ರು ವಾಪಸ್ ಹೋಗ್ಬಿಡ್ತಿದ್ರು, ವಾಪಸ್ ಬರ್ತಾನೆ ಇರ್ಲಿಲ್ಲ. ಇನ್ನು ಮನಸ್ಸಿನ ಪ್ರಶ್ನೆಗಳಿಗೆ ಯಾರು ಭಕ್ತಿ ಮಾರ್ಗದಲ್ಲಿದ್ರು, ಅವ್ರಿಗೆ ಭಕ್ತಿನಲ್ಲಿ ಹಿಂಗ್ ಮಾಡ್ರಿ ಎಲ್ಲಾರ್ಗು ಅವ್ರ ಹಂತ ನೋಡಿ ಅವರು ಹೇಳ್ತಿದ್ರು. ಆದ್ರೆ ಅವ್ರನ್ನ ಯಾರು ಕೇಳಿ ಅವ್ರ ಪಾಡಿಗೆ ಸುಮ್ಮನೆ ಕೂತಿದ್ರು, ಯಾವಾಗ್ಲೂ ಸುಮ್ಮನೆ. ನೀವು ಕೇಳಿದ್ದಕ್ಕೆ ಉತ್ತರ ಹೇಳ್ತಿದ್ದೀನಿ ನಾನು, ಇಲ್ಲ ಅಂದ್ರೆ ಅವ್ರು ಸುಮ್ನೆ ಅವ್ರ ಆತ್ಮಾನಂದದಲ್ಲಿ ಯಾವಾಗ್ಲೂ. ನೀವ್ ಕೇಳಿದ್ರ ಉತ್ತರ ಹೇಳ್ತೀನಿ. ಗುಡ್ಡದ ಮೇಲೆ ಬಂದಿದ್ದೀರಾ, ಇಲ್ಲಿ ತನಕ ದೂರ, ಪ್ರಶ್ನೆ ಕೇಳ್ತೀರಾ, ಉತ್ತರ ಹೇಳ್ತೀನಿ. ಉತ್ತರ ಕೇಳಿದ್ಮೇಲೆ ವಾಪಸ್ ಸುಮ್ನೆ ತಮ್ಮ ಆನಂದದಲ್ಲಿ ಮೌನದಲ್ಲೇ ದೀಕ್ಷೆ ಕೊಟ್ರು. 90% ಆಫ್ ದ ಟೈಮ್ he gave ದೀಕ್ಷಾ ಬೈ ಮೌನ ಓನ್ಲಿ, ನೋ ಟಾಕ್ಸ್. ಚರಣಧರ ಸದ್ಗುರುಚಿ ಅಂದ್ರೆ ಏನು? ಅಲ್ಲಿ ಸದ್ಗುರು ಹತ್ರ ಯಾವ ಮಾತು ಇರೋದಿಲ್ಲ. ಅಲ್ಲಿ ನಮ್ಮ ಲೌಕಿಕ ಪ್ರಾಬ್ಲಮ್ಸ್ ಹೇಳೋದು, ನಾನು ಅಡ್ಗೆ ಚೆನ್ನಾಗ್ ಮಾಡಿದ್ದೀನೇನ್ರಿ ಗುರುಗಳೇ. ಸದ್ಗುರು ಅಂದ್ರೆ ಯಾರು? ಸತ್ಯವನ್ನು ಅರಿತವನು. ಅವನು ಈ ಲೋಕನೇ ಬಿಟ್ಟು ಬಂದಿರ್ತಾನೆ. ಅವನ ಹತ್ರ ಹೋಗಿ ನಾನು ಅಡ್ಗೆ ಚೆನ್ನಾಗ್ ಮಾಡಿದ್ದೀನೇನ್ರಿ, ಜ್ಯೂಸ್ ಚೆನ್ನಾಗಿತ್ತೇನ್ರಿ ಗುರುಗಳೇ, ಶಿರಾ ಚೆನ್ನಾಗಿತ್ತೇನ್ರಿ ಗುರುಗಳೇ ಅನ್ನೋದು ಎಂತ ಮೂರ್ಖತನದ ಪ್ರಶ್ನೆಗಳನ್ನ ಕೇಳ್ತೀವಿ. ಗುರುಗಳೇ, ಇಷ್ಟು ವರ್ಷಾನುವರ್ಷ ಆಯ್ತು, ನನಗೆ ಯಾರು ತಿಳಿಸ್ಕೊಡ್ಲಿಲ್ಲ ರೀ, ನಾನ್ ಯಾರಿದ್ದೀನಿ, ನಾ ಏತಕ್ಕಾಗಿ ಬಂದಿದ್ದೆ, ನನ್ ಜನ್ಮ ಏತಕ್ಕಾಗಿದೆ ಅನ್ನೋದು ಯಾರಾದ್ರೂ ಕೇಳ್ತಾರ? ಹೋಗಿ ಇಲ್ಲ, ಲೌಕಿಕ ಕೇಳ್ತೀವಿ ಹೋಗ್ಬಿಟ್ಟು ಗುರುಗಳ. ಲೌಕಿಕ ಕೇಳೋದು ಮಾತಕ್ಕಲ್ಲ ಗುರು ಬಂದಿರೋದು. ಆದ್ರೆ ಪಾಪ ಅವನಿಗೇನಿರ್ತವೆ, ನಾವ್ ಅಂತೀವಿ ಬಿರುದು ಹಾಕಿದೀವಿ, ದಯಾಸಾಗರ, ಕೃಪಾಘನ. ಅದಕ್ಕೆ ಏನ್ ಮಾಡ್ತಾನೆ, ಹೋಗ್ಲಿ ಬಿಡು ಪಾಪ, ಇದಕ್ ಅರ್ಥ ಆಗ್ತಿಲ್ಲ ಅಂದ್ಬಿಟ್ಟು ನಮ್ಮನ್ನ ಹತ್ರ ಕರ್ಕೊಂಡು ಸಣ್ಣದಾಗಿ ನಮ್ಗೆ ಒಂದೊಂದ್ ಚಾಕ್ಲೇಟ್ ಕೊಡ್ತಾ ಇರ್ತಾನೆ. ತಗೋ, ಈ ಚಾಕ್ಲೇಟ್ ತಗೋ, ನಿಂದಿ ಸಮಸ್ಯೆ ದೂರ ಆಗತ್ತೆ, ಈ ಚಾಕ್ಲೇಟ್. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಅವ್ನ್ ಲೌಕಿಕ ಪ್ರಾಬ್ಲಮ್ ಸಾಲ್ವ್ ಮಾಡೋನು ಅನ್ಕೊಂಡ್ಬಿಡ್ತೀವಿ ಆ ಗುರುನ. ಅವನ್ ಅಲ್ಲೇ ಅಲ್ಲ, ಅವನು ಶುದ್ಧವಾದ ಬೆಳಕದು ಚೈತನ್ಯ, ಕೂಟಸ್ಥ ಚೈತನ್ಯ, ಶುದ್ಧವಾದ ಬೆಳಕದು ಗುರು ಅಂದ್ರೆ. ನಾನು ಅಜ್ಞಾನದಲ್ಲಿ ಬದುಕ್ತಾ ಇರೋದು, ನನಗೆ ಬೆಳಕಿನ ಕಡೆ ಕರ್ಕೊಂಡು ಹೋಗಕ್ ಬಂದಿದ್ದಾನ ಅವನು. ನಾನೇನ್ ಚಿಳ್ಳೆ ಪಿಸ್ಕಿ ವಸ್ತುಗಳನ್ನ ಕೇಳ್ತಾ ಇದ್ದೆ. ಕೇಳಿದ್ರೆ ಏನ್ ಹೇಳ್ತಾರೆ ಜ್ಞಾನೇಶ್ವರ ಮಹಾರಾಜರು ಅಭಂಗದಲ್ಲಿ,
राजयाची कांता काय भीक मागे मनाची या जोगे सिद्धी पावे गुरु सारिका श्री गुरु सारिका असता पाठीराखा इतरांचा लेखा कोण करी ಶ್ರೀ ಗುರು ಸಾರಿಕಾ ಅಸತ ಗುರು ಪಾಠಿರಾಕ ಇದ್ಮೇಲೆ ಬೇರೆಯವ್ರ ಹತ್ರ ರಾಜಯಾಚಿ ಕಾಂತ ಮಧ್ಯಾಹ್ನ ಕೂಟಕ್ಕೆ ಭಿಕ್ಷೆ ಬಿಡ್ತಾಳೇನ್ರಿ ಕಾಯ ಭೀಕಮಾಗೆ ಮನಾಚಿಯ ಜೋಗೆ ಸಿದ್ಧಿ ಪಾವೆ ಮನಸ್ಸು ಮಾಡಿದ್ರೆ ಅವಳಿಗೆ ಊಟ ಬರ್ತಾಳ ಕಣ್ ಮುಂದೆ ಅಂಥದ್ದು ಮನಸ್ಸಿನ ವಿಲಕ್ಷಣವಾದ ಶಕ್ತಿ ಉಂಟು. ಆ ವಿಲಕ್ಷಣವಾದ ಶಕ್ತಿಯನ್ನ ಸದ್ಗುರು ಚರಣಕ್ಕೆ ಅರ್ಪಣನೆ ಮಾಡಿದ್ದೆ ಆದ್ರೆ ತತ್ಕ್ಷಣದಲ್ಲಿ ನಮಗೆ ಅವನು ಮೋಕ್ಷವನ್ನಾಗ್ಲಿ ಜ್ಞಾನವನ್ನಾಗ್ಲಿ ಭಕ್ತಿಯನ್ನಾಗ್ಲಿ ವೈರಾಗ್ಯ ಆಗ್ಲಿ ನೀವೇನ್ ಶಬ್ದ ಬಳಕೆ ಮಾಡ್ತಿರೋ ತತ್ ಕ್ಷಣಕ್ಕೆ ಅವನು ನಮಗೆ ಕೊಟ್ಟು ಬಿಡ್ತಾನೆ. ಗುರುನಾಥ ಅಷ್ಟು ಕರುಣಾಮಯಿ ಇರ್ತಾನೆ. ಆ ಕ್ಷಣಕ್ಕೆ ಗುರುನಾಥ ನಿನ್ನ ಹೊರತಾಗ ನನಗೇನು ಬೇಡಪ್ಪ ಅಂದ ಕೂಡ್ಲೆ ಆ ಕ್ಷಣದಲ್ಲಿ ರಾಜಾರಾಮ್ ಮಹಾರಾಜ್ ಎರಡು ಅಭಂಗ ಇದೆ, ಅದ್ರಲ್ಲವರು ಆ ಶಬ್ದನ ಬಳಕೆ ಮಾಡಿದರೆ ತತ್ ಕ್ಷಣಿ ದೇತೋಜಾಣ, ತತ್ ಕ್ಷಣದಲ್ಲಿ ಚಿದಂಬರ ಅದನ್ನು ಕೊಟ್ಟು ಬಿಡ್ತಾನೆ. ಚಿದಂಬರನ ಪಾದವಾಗಿ ನಿಜವಾಗಿಯೂ ಹಿಡ್ಕೊಂಡಿದ್ದೆ ಆದ್ರೆ ವಿಳಂಬ ಮಾಡೋದಿಲ್ಲ, ಅವ್ನು ಕಾಯ್ತಾ ಇರ್ತಾನಂತೆ. ಯಾರು ಬರ್ತಾರ ನನ್ನ ಹತ್ರ ಇದನ್ನ ಕೇಳಲಿಕ್ಕೆ, ಆತ್ಮಜ್ಞಾನ ಕೇಳಲಿಕ್ಕೆ ಯಾರು ಬರ್ತಾರೆ, ಬ್ರಹ್ಮವಸ್ತು ಕೇಳಲಿಕ್ಕೆ ಯಾರು ಬರ್ತಾರಪ್ಪ, ಅವ್ರಿಗೆ ಕೊಡ್ಲಿಕ್ಕೆ ನಾ ರೆಡಿ ಇದೀನಿ ಅಂತ ಕೂತಿರ್ತಾನ. ನಾನು ಕೇಳದ್ ಕೂಡಲೇ ತಗೊಳಪ್ಪ ನಿನಗೆ ಅಂತ ಕೊಟ್ಬಿಡ್ತಾನ. ಸುಖ ಹೇ ಅಹರ್ನಿಶಿ, ಈ ಸುಖಕ್ಕೆ ಯಾವ ಕೊರತೆ ಇಲ್ಲ, ಇದು ಉಕ್ಕಿ ಹರಿತಾನೇ ಇರುತ್ತೆ ಈ ಸುಖ. ಆದ್ರೆ ನಮ್ಮ ಲೌಕಿಕ ಸುಖ ಇವತ್ತಿರತ್ತೆ ಮರುಕ್ಷಣ ಕಳೆದು ಹೋಗುತ್ತೆ, ಇವತ್ತಿರತ್ತೆ ಮರುಕ್ಷಣ ಕಳೆದು ಹೋಗುತ್ತೆ. ಏನೋ ಸುಖ ಅನ್ಕೊಂಡ್ ನಾ ಹೊರಟಿರ್ತೀನಿ, ಅದು ದುಃಖಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅದು ಪರ್ಮನೆಂಟ್ ಅಲ್ಲ, ಸ್ಥಾಯಿ ಅಲ್ಲ, ಅದು ಕೇವಲ ಅಸ್ಥಿರ, ಅಸ್ಥಾಯಿ, ಅಶಾಶ್ವತ, ಮಿಥ್ಯ. ಸತ್ಯ ಇರೋದು ಪರಮಾತ್ಮ ಒಬ್ಬನೇ, ಆ ಚಿದಂಬರ ಒಬ್ಬನೇ ಸತ್ಯ ಇರೋದು. ಅವನ ಪಾದಾಳನೆ ನಾವು ಹಿಡ್ಕೊಂಡಿದ್ದೆ. ಆದರೆ ತತ್ಕ್ಷಣ ಅಂದ್ರೆ ಏನು, ಈ ಕ್ಷಣದಲ್ಲಿ. ತಕ್ಷಣ ಅಂದ್ರೆ ಮತ್ಯಾವುದೋ ಕ್ಷಣ ಅಲ್ಲ, ಈ ಸಮಯದಲ್ಲಿ ಸತ್ಸಂಗದಲ್ಲಿ ಈ ಕ್ಷಣದಲ್ಲಿ ನಾನು ಅಪಾ ಪರಮಾತ್ಮ, ದೃಢವಾದ ನಿಶ್ಚಯ. ಪರಮಾತ್ಮ ಚಿದಂಬರ ನಿನ್ನ ಪಾದ ಬಿಟ್ಟು ನನಗೆ ಇನ್ನೇನು ಹವ್ಯಾಸವೇ ಇಲ್ಲ, ನನ್ನೆಲ್ಲ ವಾಸನವನ್ನು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದೀನಿ, ಸುಟ್ಟ ಬೂದಿ ಮಾಡಿ ಭಸ್ಮ ಮಾಡ್ಬಿಡಪ್ಪ. ದಗ ದಗ ದಗದ ನಿನ್ನ ನಾಮಾಗ್ನಿಯಲ್ಲಿ ಭಸ್ಮ ಮಾಡು ಅಂದ್ರೆ ಈ ಕ್ಷಣಕ್ಕೆ ಒಂದು ಭಸ್ಮ ಮಾಡಿ ನಮ್ದನ್ನ ಕೊಟ್ಟು ಬಿಡ್ತಾನ ನಮ್ ಕೈಯ. ಏನು ನೀವೇನ್ ಶಬ್ದ ಹಾಕ್ತಿರೋ ಅದು ಮುಕ್ತಿ ಅನ್ರಿ, ಮೋಕ್ಷ ಅನ್ರಿ, ಬ್ರಹ್ಮಜ್ಞಾನ ಅನ್ರಿ, ಆತ್ಮಜ್ಞಾನ ಅನ್ರಿ, ನೀವ್ ಏನೇನ್ ಶಬ್ದ ಬಳಕೆ ಮಾಡ್ತಿರೋ ಎಲ್ಲಾ ಶಬ್ದವೂ ಸೇರಿಸ್ಕೊಳ್ರಿ. ಆ ಕ್ಷಣಕ್ಕೆ ಅವ್ನು ನಮಗೆ ಕೊಡ್ತಾನ. ಅವನು ಆ ತಯಾರಿ ನಮ್ಮ ಹತ್ರ ಇರ್ಬೇಕು. ನನಗೇನು ಬೇಡಪ್ಪ ನಿನ್ ಬಿಟ್ಟು. ಯಾವ ಲೋಕ, ಯಾವ ಸಂಗತಿ, ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂತ ಹೇಳುದು. ನಿಸ್ಸಂಗ ಅಂದ್ರೆ ಏನು, ಹೊರಗಡೆ ಜನರನ್ನ ಮಾತಾಡ್ಸೋದ್ ಬಿಡೋದಲ್ಲ, ಒಳಗಿಂದ ಆಂತರಿಕವಾಗಿ ಬುದ್ಧಿಯಿಂದ ನಿಸ್ಸಂಗ ಆಗೋದು, ಮನಸ್ಸಿಂದ ನಿಸ್ಸಂಗ ಆಗೋದು, ಇಂದ್ರಿಯಗಳಿಂದ ನಿಸ್ಸಂಗ ಆಗೋದು, ದೇಹದಿಂದ ನಿಸ್ಸಂಗ ಆಗೋದು. ಅಂದ್ರೆ ನಾನು ಕರ್ತ ಅಲ್ಲ, ನೀನೇ ಕರ್ತ ಚಿದಂಬರ ಅನ್ನೋದನ್ನ ಸ್ವೀಕೃತಿ ಮಾಡೋದು, ಆ ಅರ್ಪಣೆ ಮಾಡೋದು. ನನ್ನನ್ನ ನಾನು ಸ್ವಾಹಾಕಾರ ಕೊಡೋದು. ಸ್ವಾಹಾಕಾರ ಕೊಡ್ತೀವಿ ನಾವು ಯಜ್ಞದಲ್ಲಿ ಹವಿಸ್ಸು. ಏನನ್ನ, ನನ್ನ ಇಂದ್ರಿಯಗಳನ್ನ ಸ್ವಾಹ, ನನ್ನ ಮನಸ್ಸನ್ನ ಸ್ವಾಹ, ನನ್ನ ದೇಹನ ಸ್ವಾಹ, ನನ್ನ ಬುದ್ಧಿನ ಸ್ವಾಹ, ಎಲ್ಲವೂ ನಿನಗೆ ಅರ್ಪಣೆ ಮಾಡಿದ್ದೀನಪ್ಪ. ಇನ್ ಮೇಲಿಂದ ಇದನ್ನ ನಾನು ನಿನ್ನ ಹೊರತಾಗಿ ಬೇರೆ ಯಾವ ವಿಷಯ, ವಸ್ತು, ವ್ಯಕ್ತಿ ಸಲುವಾಗಿ ಬಳಕೆ ಮಾಡುವುದಿಲ್ಲ ಅನ್ನೋದನ್ನ ನಿತ್ಯ 24/7 ನಮ್ಮ ಯಜ್ಞ ಆಗಬೇಕು. ಅದು ನಾಮಾಗ್ನ ನಿಜವಾದ ಕಾಯ ವಾಚ ಮನಸ ಏನಂತಾರೆ, ವಾಚಿಕ ತಪ, ಕಾಯಿಕ ತಪ, ಮಾನಸಿಕ ತಪ ಅಂದ್ರೆ ಅಂಥ ತಪ ಆಗಬೇಕು. ಎಲ್ಲಿ ನನ್ ಎಲ್ಲವನ್ನು ನಾನು ಅವ್ರಿಗೆ ಅರ್ಪಣೆ ಮಾಡಿ, ಏನನ್ನ, ದೇಹ ಬುದ್ಧಿ ಮನಸ್ಸು ಇಂದ್ರಿಯಗಳನ್ನ ಸರ್ವಸ್ವವು ಅವನಿಗೆ ಅರ್ಪಣೆ ಮಾಡೋದು. ಅಂದ್ರೆ ಏನು, ಯಾವ ಪ್ರತಿಕ್ರಿಯೆ ಕೊಡಲಾರ್ದೆ ಇಲ್ಲಿ ಬದುಕೋದು. ಯಾರೇನ್ ಕೇಳ್ತಾರೋ ಉತ್ತರ ಕೊಡೋದು. ಉತ್ತರ ಕೇಳಲಿಲ್ಲ, ನಮ್ಮನ್ನ ಮಾತಾಡಿಸ್ಲಿಲ್ಲ, ನಮ್ಮ ಧ್ಯಾನದಲ್ಲಿ ನಾವಿರೋದು, ನಮ್ಮ ಚಿದಂಬರನ ಜೊತೆಗೆ ನಾವಿರೋದು. ಅದು सुख आहे अहर्निशी म्हणून सांगतो तुम्हासी की आत्मज्ञान वाचून कदा काळ न सुटे जन्म मरण. ನಾವೆಲ್ಲರೂ ಸೇರಿ ಇದೇ ಜನ್ಮದಲ್ಲಿ ಆತ್ಮಜ್ಞಾನವನ್ನ ಸದ್ಗುರುಗೆ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡು ಪ್ರಯತ್ನ ಮಾಡೋದು ಅಂತೂ ಅಲ್ಲ. ಈಗ ಎಷ್ಟೋ ವರ್ಷದಿಂದ ನಾವು ಜಪ ತಪ ಮಾಡ್ತಿದ್ವಿ, ಈ ಜನ್ಮದಲ್ಲೇ ಮಾಡೋಣ, ಈ ಜನ್ಮದಲ್ಲಿ ನಾವು ದೊರಕಿಸ್ಕೊಡ್ಲೇಬೇಕು ಅಂತ ಅಟ್ಟಹಾಸದಿಂದ, ದೃಢ ವಿಶ್ವಾಸದಿಂದ, ನಂಬಿಕೆಯಿಂದ ನಾವು ಅವನ ಪಾದಕ್ಕೆ, ನಾವೆಲ್ಲರೂ ಅವನ ಚರಣಧರಾರೆ ಸದ್ಗುರುಚೆ. ಯಾರ ಸದ್ಗುರು ಇದ್ದಾನೋ ಅವನ ಪಾದವನ್ನೇ ನಾವು ಹಿಡ್ಕೊಂಡಿದ್ರೆ, ಅವನ ಪದವನ್ನೇ ನಾವು ಹಿಡ್ಕೊಂಡಿದ್ರೆ ಸಹಜ ಸಾಧನ ಗುರು ಕೃಪಾ ಜಾಣ, ಜೀವಾಂಚೆ ಕಲ್ಯಾಣ ತೇಣೆ ಹೋಯ್. ಹಾಗೆ ಹೋಗುತ್ತೆ ತಕ್ಷಣದಲ್ಲಿ, ಈ ಕ್ಷಣದಲ್ಲಿ ಆಗೋಗುತ್ತೆ ಸತ್ಸಂಗದಲ್ಲಿ. ಅದೇನ್ ಬಹಳ ದೂರ ಇರೋದಿಲ್ಲ, ಈ ಕ್ಷಣಕ್ಕೆ ಆಗೋಗಿರತ್ತ ಕೆಲ್ಸ. ಆ ರೀತಿಯಲ್ಲಿ ನಾನು ನನ್ನನ್ನ ಸಮರ್ಪಣೆ ಮಾಡಿದ್ರೆ ಸದ್ಗುರು ಚರಣಕ್ಕೆ ಅಂತ ಹೇಳುತ್ತಾ
औदुंबर निवासी भक्ताभिमानी राजाधिराज सच्चिदानंद शिव चिदंबरेश्वर गुरु महाराज की जय. लोकाः समस्ताः सुखिनो भवन्तु. जय चिದಂಬರ. ಮತ್ತೊಮ್ಮೆ ಎಲ್ಲರಿಗೂ ಪ್ರಣಾಮ. गुरु माताजी दीपक